ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಶ್ರಾವಣ ಮಾಸ ಶುರುವಾಯಿತು ಅಂತ ಹೇಳಿದ್ರೆ ಹಬ್ಬಗಳ ಸುರಿಮಳೆ ಆಗತ್ತೆ. ಸೊ ಅದರಲ್ಲೂ ಹೆಣ್ಣು ಮಕ್ಕಳು ಬಹಳ ಬ್ಯುಸಿಯಾಗಿರುವಂತಹ ಒಂದು ಮಾಸ ಅಂತ ಹೇಳಿದ್ರೆ ಶ್ರಾವಣ ಮಾಸ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದರ ವಿಧಿವಿಧಾನಗಳು ಯಾವ ರೀತಿ ಆಗಿರುತ್ತೆ, ಮನೆಯಲ್ಲಿ ಕಳಶವನ್ನ ಹೂಡ್ತೀವಿ, ವರಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಳ್ತೀವಿ, ಇದರ ಹಿನ್ನೆಲೆ ಏನು, ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕಾಗತ್ತೆ, ಇದಕ್ಕೆ ಆದಂಥ ನೀತಿ ನಿಯಮಗಳು ಇದ್ದಾವೆ. ಸೊ ಯಾವ ರೀತಿಯಾಗಿರುತ್ತೆ, ಕಳಸವನ್ನ ಯಾವ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ, ಇನ್ನು ಮಹಾಲಕ್ಷ್ಮಿಯನ್ನ ಎಷ್ಟು ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಂಡ್ರೆ ಒಳಿತಾಗತ್ತೆ, ಅಂದಿನ ದಿನವೇ ಮಹಾಲಕ್ಷ್ಮಿಯನ್ನ ಅಂದ್ರೆ ಕಳಶವನ್ನ ಸಡಿಲಗೊಳಿಸಬಹುದಾ, ಇದರ ರೀತಿ ರಿವಾಜುಗಳು ಯಾವ ರೀತಿಯಾಗಿರುತ್ತೆ, ಇನ್ನು ಆಕೆಗೆ ಯಾವ ರೀತಿಯಾದಂಥ ನೈವೇದ್ಯಗಳನ್ನು ಮಾಡಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡ್ತೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಲಕ್ಷ್ಮಿಯವರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಎಲ್ಲ ವೀಕ್ಷಕರಿಗೂ ಕೂಡ, ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ತಮ್ಮೆಲ್ಲರ ಆಶಯಗಳನ್ನ ಈಡೇರಿಸುವಂತೆ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸ್ತೇನೆ. ಇನ್ನು ವೀಕ್ಷಕರೇ, ವರಮಹಾಲಕ್ಷ್ಮಿ ಅಂತ ಅಂದ್ರೆ ನಮ್ಗೆಲ್ಲರೂ ಕೂಡ ಸಡಗರ ಸಂಭ್ರಮದ ಹಬ್ಬವಾಗಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಬಹಳ ವಿಜೃಂಭಣೆಯಿಂದ ಮಾಡುವಂತಹ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯನ್ನ ಹೇಳೋದಾದ್ರೆ ಏನಿದೆ? ವರಮಹಾಲಕ್ಷ್ಮಿ ಹಬ್ಬವನ್ನ ಶ್ರಾವಣ ಮಾಸದ 2ನೇ ಶುಕ್ರವಾರ ಸಾಧಾರಣವಾಗಿ ಆಚರಣೆ ಮಾಡ್ತಾರೆ. ಇದಕ್ಕೆ ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖ ಇದೆ. ವಿದರ್ಭ ದೇಶದಲ್ಲಿ ಚಾರುಮತಿ ಅನ್ನುವಂಥ ಒಬ್ಬ ಮುತ್ತೈದೆ ಇದ್ಲು, ಒಬ್ಬ ಹೆಣ್ಮಗಳಿದ್ಲು, ಆಕೆಗೆ ಮದುವೆ ಆಗಿತ್ತು. ಆ ಮುತ್ತೈದೆ, ಆ ಚಾರುಮತಿ ಅನ್ನುವಂಥ ಸ್ತ್ರೀ ಪತಿವ್ರತೆಯಾಗಿರ್ತಾಳೆ. ಗಂಡನಿಗೋ ದಟ್ಟ ದಾರಿದ್ರ್ಯ, ಊಟ ತಿಂಡಿಗೂ ಕೂಡ ಕಷ್ಟವಿರುವಂತಹ ಸಂದರ್ಭ. ಆದರೂ ಕೂಡ ಚಾರುಮತಿ ಯಾವ ಮಾತನ್ನೂ ಆಡದೆ ಗಂಡನ ಪ್ರತಿ ಮಾತನ್ನು ಚಾಚೂ ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇರುವಂಥ ಸುಂದರ ಸುಶೀಲೆ ಆಕೆ ಆಗಿರ್ತಾಳೆ. ಚಾರುಮತಿಗೆ ಸದಾ ಒಂದೇ ಯೋಚನೆ, ಯಾವಾಗಲೂ ಕೂಡ ತನ್ನ ಗಂಡ ಸುಖವಾಗಿರಬೇಕು, ತನ್ನ ಗಂಡ ಸಂತೋಷವಾಗಿರಬೇಕು ಅಂತ ಹೇಳಿ ಯೋಚಿಸ್ತಾ ಇರ್ತಾಳೆ. ಒಂದು ದಿನ ಆಕೆ ನಿದ್ರೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ, ವಿಷ್ಣುವಿನ ಪತ್ನಿಯಾದಂತಹ ಮಹಾಲಕ್ಷ್ಮಿ ಆಕೆಯ ಕನಸಿನಲ್ಲಿ ಬಂದು ಹೇಳ್ತಾಳೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ನನ್ನನ್ನ ಆರಾಧನೆ ಮಾಡು, ನಾನು ನಿನಗೆ ಒಲಿತೀನಿ. ಬೆಳಗ್ಗೆ ಎದ್ದಂತಹ ಚಾರುಮತಿ ಯೋಚಿಸ್ತಾಳೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ನಂತರದಲ್ಲೇ ಬರೋದಿರುತ್ತೆ. ಆಕೆಗೆ ಸಂಭ್ರಮವೋ ಸಂಭ್ರಮ. ತನ್ನಲ್ಲಿರ್ತಕ್ಕಂಥ ಅಂದ್ರೆ ಭಗವಂತ ಯಾವುದಕ್ಕೆ ಒಲಿತಾನೆ? ಭಗವಂತ ಯಾವಾಗ್ಲೂ ಕೂಡ ಭಕ್ತಿಗೆ ಒಲಿತಾನೆ, ನಮ್ಮ ಆಡಂಬರಕ್ಕಲ್ಲ. ಚಾರುಮತಿ ಅಷ್ಟು ದರಿದ್ರ ಸ್ಥಿತಿಯಲ್ಲಿದ್ರೂ ಕೂಡ ಪಾಪ ಆಕೆ ತನ್ನ ಮನೆಯಲ್ಲಿರುವಂತಹ ಪರಿಕರಗಳನ್ನೇ ಹೊಂದಿಸಿಕೊಂಡು ಅದರಲ್ಲೇ ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋತಾಳೆ. 5 ಜನ ಮುತ್ತೈದೆಯರನ್ನ ಕರೆದು ವರಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾಳೆ. ಸಂಸ್ಕೃತದಲ್ಲಿ ಲಕ್ಷ್ಮಿ ಅನ್ನುವಂತಹ ಪದಕ್ಕೆ ಅಮರಕೋಶದಲ್ಲಿ ವೃದ್ಧಿ ಅಂದ್ರೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ಅನ್ನುವಂತಹ ಅರ್ಥ ಇದೆ. ಜೊತೆಗೆ ಸಂಪತ್ತು ಅನ್ನುವಂತಹ ಅರ್ಥ ಕೂಡ ಇದೆ. ಇಲ್ಲಿ ನಾವು ಒಂದನ್ನ ಗಮನಿಸಬೇಕು. ವರ ಅಂತ ಹೇಳಿದ್ರೆ ಮದುವೆ ಅಂತ ಸಂದರ್ಭಗಳಲ್ಲೂ ಕೂಡ ವಧು ವರ ಅಂತ ಹೇಳ್ತಾರೆ. ಈಗ ವರ ಜೊತೆಗೆ ಮಹಾಲಕ್ಷ್ಮಿ ಇದೇನಿದು ಅಂತ ನೋಡಿದ್ರೆ, ವರ ಅಂತ ಹೇಳ್ತಕ್ಕಂಥದ್ದು ಮದುವೆಯ ಸಂದರ್ಭದಲ್ಲಿ ಭಗವಂತ ಆ ಕನ್ಯೆಗೆ ಇವನನ್ನೇ ವರದ ರೂಪದಲ್ಲಿ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಿದ್ದಾನೆ ಅನ್ನೋ ಅರ್ಥದಲ್ಲಿ ಆತನನ್ನ ವರ ಅಂತ ಹೇಳಿ ಕರೀತಾರೆ. ಇಲ್ಲೂ ಕೂಡ ವರ ಮಹಾಲಕ್ಷ್ಮಿ ಅಂದ್ರೆ ವರವನ್ನ, ನಾವು ಬೇಡಿದಂತಹ ವರವನ್ನ ನೀಡೋದಕ್ಕೆ ಕೂತಿರುವಂತಹ ಲಕ್ಷ್ಮಿ ಆಕೆ ಮಹಾಲಕ್ಷ್ಮಿ ಅನ್ನುವಂತಹ ಅರ್ಥದಲ್ಲಿ ನಾವು ಪೂಜೆಯನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅರ್ಥವನ್ನ, ಆಕೆಯ ಹೆಸರಿನ ಅರ್ಥವನ್ನ, ಆಕೆಯ ಒಂದು ದಿವ್ಯವಾದಂತಹ ಒಂದು ರೂಪವನ್ನ ಕಲ್ಪಿಸಿಕೊಂಡಂತಹ ಚಾರುಮತಿ ತನ್ನಲ್ಲಿರುವಂತಹ ಪರಿಕರಗಳನ್ನೇ ಹೊಂದಿಸಿ ಪೂಜೆಯನ್ನ ನೆರವೇರಿಸಿ 5 ಜನ ಮುತ್ತೈದೆಯರಿಗೆ ದಾರದಲ್ಲಿ ಕಂಕಣವನ್ನ ಕಟ್ಟಿ ಅವರಿಗೆ ಮಂಗಳ ದ್ರವ್ಯಗಳನ್ನ ತನ್ನ ಯಥೋಚಿತವಾಗಿ ತನಗೆ ಏನಿದೆಯೋ ಅದರಲ್ಲಿ ನಿರ್ವಂಚನೆಯಿಂದ ಆಕೆ ಕೊಟ್ಟು ಒಂದು ವ್ರತವನ್ನ ಪೂರ್ಣಗೊಳಿಸ್ತಾಳೆ. ಕನಸಿನಲ್ಲಿ ಮತ್ತೆ ಬಂದಂತಹ ಮಹಾಲಕ್ಷ್ಮಿ ಹೇಳ್ತಾಳೆ, ನಿನ್ನ ಪೂಜೆಯಿಂದ ನಾನು ಸಂತುಷ್ಟಳಾಗಿದ್ದೇನೆ ಪುತ್ರಿ, ನಿನಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡ್ತಾಳೆ. ಆಕೆಯ ಗಂಡನ ವ್ಯವಹಾರಗಳೆಲ್ಲ ಉತ್ತರೋತ್ತರ ಅಭಿವೃದ್ಧಿಯಾಗಿ
ಮುಂದಿನ ಸಲ ಆಕೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡುವಾಗ ಈಗ ಏನು ಪರಿಕರಗಳನ್ನ ಹೊಂದಿಸ್ಕೊಂಡು ಮಾಡಿದ್ಲಲ್ಲ, ಮುಂದಿನ ಸಲ ಮಾಡುವಾಗ ಆಕೆ ಯಥೋಚಿತವಾಗಿ ಯಥೇಚ್ಛವಾಗಿ ವಜ್ರ ವೈಡೂರ್ಯಗಳನ್ನ ಮುತ್ತೈದರಿಗೆ ಅರ್ಶನ ಕುಂಕುಮದ ಜೊತೆಯಾಗಿ ಕೊಡುವಂತಹ ಅಷ್ಟು ಅದ್ಭುತವಾದಂತಹ ಸ್ಥಿತಿಯನ್ನ ಆಕೆ ತಲುಪ್ತಾಳೆ. ಜೊತೆಗೆ ಈ ಎಲ್ಲಾ ಇಹಲೋಕದ ವ್ಯವಹಾರಗಳನ್ನ ಅದ್ಭುತವಾಗಿ, ಅಂದ್ರೆ ತನ್ನ ಆಯುಷ್ ಇರೋ ತನಕನೂ ಕೂಡ ಇಹಲೋಕದ ಸಿರಿ ಸಂಪತ್ತುಗಳನ್ನ ಅನುಭವಿಸ್ತಾ ಕಡೆಗೆ ವಿಷ್ಣು ಸಾಯುಜ್ಯವನ್ನ ಪಡಿತಾಳೆ, ಅಂದ್ರೆ ಭಗವಂತನ ಗತಿಯನ್ನ ಪಡಿತಾಳೆ ಅನ್ನುವಂಥದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಈ ಕಥೆಯನ್ನ ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಸನಕಾದಿ ಋಷಿಗಳು ಸೂತ ಪುರಾಣಿಕರಿಗೆ ಕೇಳಿದಾಗ ಸೂತ ಪುರಾಣಿಕರು ಹೇಳಿದಂತಹ ಕಥೆ ಇದು. ನೋಡ್ರಪ್ಪ, ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆಯನ್ನ ಮಾಡಿ ಎಲ್ಲರೂ ಕೂಡ ಸಕಲ ಸಂಪತ್ತನ್ನ ಹೊಂದಿ ಅಂತ ಹೇಳಿ. ಜೊತೆಗೆ ಇನ್ನೊಂದು ಕತೆ ಕೂಡ ಇದರಲ್ಲಿ ಪ್ರಚಲಿತದಲ್ಲಿದೆ. ಮಂಗಲ ಅನ್ನುವಂಥ ರಾಜ ಚಲ್ಲಾದೇವಿ ಅನ್ನುವಂಥ ರಾಣಿಯ ಜೊತೆಗೆ ಜೀವನ ಮಾಡ್ತಾ ಇರ್ತಾನೆ. ಚಲ್ಲಾದೇವಿಗೆ ಸಂತಾನವಿರೋಲ್ಲ. ರಾಜರ ಒಂದು ಅಪೇಕ್ಷೆಯ ಸಂತಾನವಾಗಿರುತ್ತೆ, ಯಾಕಂದ್ರೆ ನೆಕ್ಸ್ಟ್ ರಾಜ್ಯವನ್ನ ನೋಡ್ಕೊಳ್ಳೋದಕ್ಕೆ ಬೇಕಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ, ಚೋಲಾದೇವಿ ಅನ್ನುವಂಥ ಮತ್ತೊಬ್ಬ ರಾಣಿಯನ್ನ ಮದುವೆ ಆಗ್ತಾರೆ. ಆಕೆಯಲ್ಲಿ ಸಂತಾನ ಪ್ರಾಪ್ತಿಯಾಗತ್ತೆ. ಚೋಲಾದೇವಿಗಾಗಿ ಅವರು ಉದ್ಯಾನವನವನ್ನ ಎಲ್ಲವನ್ನ ನಿರ್ಮಿಸಿಕೊಡ್ತಾರೆ. ಒಂದು ದಿನ ಉದ್ಯಾನವನದಲ್ಲಿ ಎಲ್ಲವನ್ನ ಪ್ರಕೃತಿ ಸೌಂದರ್ಯನ ಸವಿತಾ ಇರುವಂತಹ ಸಂದರ್ಭದಲ್ಲಿ ಕಾಡು ಹಂದಿಯೊಂದು ಬಂದು ಆ ಉದ್ಯಾನವನವನ್ನ ಹಾಳುಗೆಡುತ್ತಾ ಇರತ್ತೆ. ಇದನ್ನ ನೋಡಿದಂಥ ಮಂಗಲ ರಾಜ ಆ ಕಾಡು ಹಂದಿಗೆ ಬಾಣವನ್ನ ಹೂಡ್ತಾನೆ. ಬಾಣದ ಏಟಿನಿಂದ ಪ್ರಾಣತ್ಯಾಗ ಮಾಡೋ ಸಂದರ್ಭದಲ್ಲಿ ಕಾಡು ಹಂದಿ ಯಕ್ಷನಾಗಿ ಬದಲಾವಣೆಯಾಗಿ ಹೇಳ್ತಾನೆ, ನಾನು ಗಂಧರ್ವ, ನಿನ್ನ ಬಾಣದಿಂದ ನನಗೆ ಈ ಹಂದಿ ಜನ್ಮ ತೀರಿದೆ, ಹಾಗಾಗಿ ನಿನಗೆ ಒಂದು ಅದ್ಭುತವಾದಂತಹ ವ್ರತದ ಉಪದೇಶವನ್ನ ಕೊಡ್ತೀನಿ, ಆ ವ್ರತದ ಮಹತ್ವವನ್ನ ಹೇಳ್ತೀನಿ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಕಥೆಯ ಮಹತ್ವವನ್ನ ಮಂಗಲಾದೇವನಿಗೆ ಹೇಳ್ತಾನೆ. ನಂತರವಾಗಿ ಮಂಗಲಾದೇವನಿಗೆ ಬಹಳ ಸಂತೋಷವಾಗುತ್ತೆ. ಜೊತೆಗೆ ಒಂದು ದಾರವನ್ನು ಕೂಡ ಆ ರಾಜ ಕರುಣಿಸ್ತಾನೆ. ಇದನ್ನು ಕಟ್ಟುಕೊಂಡು ಅರಮನೆಗೆ ಹೋದಂತಹ ರಾಜನನ್ನ ನೋಡಿದಂತಹ ಚೋಲಾದೇವಿ ಏನ್ ಮಾಡ್ತಾಳೆ, ಓ, ನನ್ನ ಗಂಡನನ್ನ ವಶೀಕರಣ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿನೇ ಚಲ್ಲಾದೇವಿ ಈ ದಾರವನ್ನ ಕಟ್ಟಿದಾಳೆ ಅಂತ ಹೇಳ್ಬಿಟ್ಟು ಆ ದಾರವನ್ನ ಕಿತ್ತು ಬಿಸಾಕ್ಬಿಡ್ತಾಳೆ. ಆ ಬಿಸಾಕಿದಂತಹ ದಾರವನ್ನ ಚಲ್ಲಾದೇವಿ ತಗೊಂಡು ಕಟ್ಕೋತಾಳೆ. ಯಾರು ರಾಜನ ಎರಡನೇ ಹೆಂಡತಿ ಚೋಲಾದೇವಿ, ಓ, ಮೊದಲನೇ ಹೆಂಡತಿ ಏನೋ ನನಗೆ ತೊಂದರೆ ಮಾಡಕ್ಕೆ, ರಾಜನ ವಶ ಮಾಡ್ಕೊಳಕ್ಕೆ ಅಂತ ಹೇಳಿ ದಾರ ಕಟ್ಟಿದಾಳೆ ಅಂತ ಹೇಳಿ ಆ ದಾರವನ್ನ ಬಿಸಾಕ್ತಾಳಲ್ಲ, ಅದನ್ನ ನೋಡಿದಂತಹ ಚಲ್ಲಾದೇವಿ ಆ ದಾರವನ್ನ ತೆಗೆದುಕೊಂಡು ತಾನು ಕಂಕಣವಾಗಿ ಕಟ್ಕೋತಾಳೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಮನೆಗೆ ಒಬ್ಳು ಮುದುಕಿ ಭಿಕ್ಷೆಯನ್ನ ಕೇಳ್ಕೊಂಡು ಬರ್ತಾಳೆ. ಮೊದಲೇ ಮನಸ್ಥಿತಿ ಅಸ್ತವ್ಯಸ್ತಗೊಂಡಿದ್ದಂತಹ ಚೋಲಾದೇವಿ ಏನ್ ಮಾಡ್ತಾಳೆ, ಭಿಕ್ಷೆ ಇಲ್ಲ, ಹೋಗು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾಳೆ. ರಾಜನ ಎರಡನೇ ರಾಣಿ ಚೋಲಾದೇವಿ ಬೈದು ಕಳಿಸ್ಬಿಡ್ತಾಳೆ. ಆದರೆ ಮೊದಲನೇ ಹೆಂಡತಿ ಚಲ್ಲಾದೇವಿ ಯಾರು ದಾರವನ್ನ ಕಟ್ಕೊಂಡಿರ್ತಾಳಲ್ಲ, ಆಕೆ ಆ ವೃದ್ಧೆಯನ್ನ ಕರೆದು ಆಕೆಗೆ ಭಿಕ್ಷೆಯನ್ನ ಕೊಟ್ಟು ಆಕೆನ ಸತ್ಕರಿಸ್ತಾಳೆ. ಆ ವೃದ್ಧೆ ಮತ್ಯಾರೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿನೇ ಆ ರೂಪದಲ್ಲಿ ಬಂದಿರ್ತಾಳೆ. ಇವಳ ಸೇವೆಯನ್ನ ಸ್ವೀಕರಿಸಿದಂತ ಮಹಾಲಕ್ಷ್ಮಿ ಚಲ್ಲಾದೇವಿಗೆ ಆಶೀರ್ವಾದ ಮಾಡಿ, ನೀನು ಜೀವಮಾನ ಪರ್ಯಂತ ಸುಖವಾಗಿರು ಅಂತ ಹೇಳ್ತಾಳೆ. ಪತಿಯ ಪ್ರೀತಿಯನ್ನ ಪಡೆದು ಸಂತಾನವನ್ನ ಪಡೆದು ನಂತರ ಇಹಲೋಕದಲ್ಲಿ ಅಷ್ಟು ಸುಖಭೋಗಗಳನ್ನ ಪಡೆದು ವಿಷ್ಣು ಸಾಯುಜ್ಯವನ್ನ ಚಲ್ಲಾದೇವಿ ಮತ್ತೆ ಮಂಗಲರಾಜ ಕೂಡ ಪಡಿತಾನೆ. ಇದನ್ನ ನೋಡಿದಂತಹ ಚೋಲಾದೇವಿ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ ಆಕೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಇನ್ನು ವೀಕ್ಷಕರೇ, ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಇದರ ಹಿನ್ನೆಲೆ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯ್ತು. ವ್ರತದ ಆಚರಣೆ ಹೇಗಿರಬೇಕಾಗತ್ತೆ, ನೀತಿ ನಿಯಮಗಳು ಯಾವ ರೀತಿಯಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದನ್ನ ವಾಡಿಕೆ ಇಲ್ಲದೇ ಇದ್ರೂ ಕೂಡ ಶ್ರಾವಣ ಮಾಸದಲ್ಲಿ ಬರುವಂತಹ 2ನೇ ಶುಕ್ರವಾರದಂದು ಈ ವ್ರತದ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಕಳಶವನ್ನು ಮನೆಯಲ್ಲಿ ಹೂಡಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಆದರೆ ಸರಿಯಾಗಿ ವ್ರತದ ಆಚರಣೆ ಮಾಡಬೇಕು, ವ್ರತದ ಪ್ರಕಾರವಾಗಿ ಕಳಶವನ್ನು ಹೂಡಬೇಕು ಅನ್ನೋದಾದರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಸೊ ವ್ರತದ ಆಚರಣೆ ಅಂತ ಬಂದರೆ ಹೇಗಿರುತ್ತೆ? ವ್ರತಕ್ಕೂ ಪೂಜೆಗೂ ವ್ಯತ್ಯಾಸವಿದೆ. ವ್ರತಕ್ಕೆ ಯಾಕದು ವ್ರತ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ನೀತಿ ನಿಯಮಗಳಿದೆ. ಆ ನೀತಿ ನಿಯಮಗಳ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ವ್ರತ. ಪೂಜೆಗೆ ಅಷ್ಟೊಂದು ವ್ರತಕ್ಕೆ ಇದ್ದಷ್ಟಂತಹ ನೀತಿ ನಿಯಮಗಳಿಲ್ಲ. ಪೂಜೆಗೆ ಮನಸ್ಸೋ ಇಚ್ಛೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ವ್ರತಕ್ಕೆ ನೀತಿ ನಿಯಮಗಳಿದೆ. ಕಳಶವನ್ನ ಇಡಬೇಕು, ಕಳಶವನ್ನ ಸ್ಥಾಪಿಸಬೇಕು, ಕಳಶದಲ್ಲಿ ಇಂತಿಂಥ ದ್ರವ್ಯಗಳನ್ನೇ ಹಾಕಬೇಕು ಅನ್ನುವಂಥದ್ದೆಲ್ಲ ನೀತಿ ನಿಯಮಗಳಿದೆ. ಈ ನೀತಿ ನಿಯಮಗಳ ಪಾಲನೆಯಿಂದ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ತಲತಲಾಂತರದಿಂದ ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನ ವ್ರತ ಅಂತ ಹೇಳಿ ಕರಿತೀವಿ. ಹಾಗಾಗಿನೇ ಕಂಕಣ ಕಟ್ಕೋತಾರೆ ವ್ರತ ಮಾಡುವಾಗ. ಹೋಮ ಹವನಗಳನ್ನ ಮಾಡುವಾಗ, ವ್ರತಗಳನ್ನ ಮಾಡುವಾಗ ಕಂಕಣ ಕಟ್ಕೋತಾರೆ. ಅಂದ್ರೆ ಇದು ನಮಗೆ ತಲತಲಾಂತರದಿಂದ ಬಂದಿದೆ, ಈ ಕೆಲಸ ಆಗೋ ತನಕ ನಾನು ಇದನ್ನ ಬಿಚ್ಚೋಲ್ಲ ಅನ್ನುವಂಥ ಪ್ರತಿಜ್ಞೆಯ ಸ್ವರೂಪವಾಗಿ ಆ ಕಂಕಣವನ್ನ ಕಟ್ಕೋತಾರೆ. ಇನ್ನೊಂದನ್ನ ನಾನು ನಿಮಗೆ ಹೇಳ್ತೀನಿ.
ಕಂಕಣವನ್ನ ದಾರ ಅಂದ್ರೆ ನ್ಯಾಚುರಲ್ ಆಗಿರ್ತಕ್ಕಂತಹ ಆರ್ಗ್ಯಾನಿಕ್ ಥ್ರೆಡ್ ಇಂದ ಯಾವುದು ಹತ್ತಿಯನ್ನ ಹೊಸದು ಮಾಡಿರ್ತಕ್ಕಂತಹ ದಾರ, ಜೊತೆಗೆ ಹೂವು, ಅರಿಶಿನವನ್ನ ಊಡಿರ್ತಕ್ಕಂಥ ದಾರ, ಅರಿಶಿನವನ್ನ ಹಚ್ಚಿರ್ತಕ್ಕಂಥ ದಾರ, ಜೊತೆಗೆ ಹೂವನ್ನ ಕಟ್ಟಿರ್ತಕ್ಕಂಥ ದಾರವನ್ನ ಕಂಕಣವಾಗಿ ಕಟ್ಕೋತಾರೆ. ಇದೇನ್ ಮಾಡತ್ತಪ್ಪ ಅಂತ ಹೇಳಿದ್ರೆ ಅವರಿಗೆ ಅವರ ಪ್ರತಿಜ್ಞೆಯನ್ನ ಮತ್ತೆ ಅವರ ಕರ್ತವ್ಯವನ್ನ ಸದಾ ನೆನಪಿಸ್ತಾ ಇರುತ್ತೆ. ಅದರ ಜೊತೆಗೆ ಅವರ ಬಾಡಿಯಲ್ಲಿರ್ತಕ್ಕಂಥ ಹೀಟನ್ನ ಹೂವು ಹೀರ್ಕೊಳ್ಳೋದ್ರಿಂದ ಅವರ ದೇಹ ಸ್ಥಿತಿಯನ್ನ ಆದಷ್ಟು ಸಮಸ್ಥಿತಿಯಲ್ಲಿಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ಇದು ಕಂಕಣದ ಉದ್ದೇಶವಾಗತ್ತೆ. ಇನ್ನು ಆಚರಣೆ, ವ್ರತಾಚರಣೆ ಅಂತ ಹೇಳಿ ಬಂದಾಗ ನೀವು ಹೇಳಿದ್ರಿ ಕಳಶ ಅಂತ ಹೇಳಿ. ಕಳಶವನ್ನ ಹೇಗಿಡಬೇಕು, ಹೇಗೆ ಆಚರಣೆ ಮಾಡಬೇಕು? ಫಸ್ಟ್ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹೇಗೆ? ನಮ್ಮೆಲ್ಲರಿಗೂ ಗೊತ್ತಿದೆ, ಲಕ್ಷ್ಮಿ ಅಂತ ಹೇಳಿದ್ರೆ ನಾವ್ ಏನ್ ಯೋಚಿಸ್ತೀವಿ? ವೈಭವೋಪೇತವಾದಂತಹ ದೇವಿ. ಹೌದು. ಲಕ್ಷ್ಮಿಯಿಂದ ಮೊದಲನೇದಾಗಿ ನಾವು ಬಯಸ್ತಕ್ಕಂಥದ್ದೇನು? ದುಡ್ಡನ್ನೇ. ಲಕ್ಷ್ಮಿ ದುಡ್ಡನ್ನ ಮಾತ್ರ ಕೊಡ್ತಾಳೆ ಅಂತ. ನೀವು ಎಲ್ಲರ ಮನೆಗಳಲ್ಲೂ ನೋಡಿ, ದುಡ್ಡನ್ನ, ನೋಟನ್ನ ಹಿಂಗ ಹರಡ್ಬಿಟ್ಟಿರ್ತಾರೆ. ಇವತ್ತು ಅಷ್ಟೇ, ದೀಪಾವಳಿಯ ಹಬ್ಬದ ದಿನ, ಲಕ್ಷ್ಮೀ ಪೂಜೆ ದಿನನೂ ಅಷ್ಟೇ ವಿಜೃಂಭಣೆಯಿಂದ ಅಲಂಕಾರವನ್ನ ಮಾಡ್ಕೊಡ್ತಾರೆ, ಓಡಾಡ್ತಾ ಇರ್ತಾರೆ. ಇದೆ ನಿಜವಾದ ಅರ್ಥದಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಅಷ್ಟ ಅಂತ ಹೇಳಿದ್ರೆ 8. ಯಾರಪ್ಪ ಅಂತ ಹೇಳಿದ್ರೆ ಆದಿಲಕ್ಷ್ಮಿ, ಅಂದ್ರೆ ವಿಷ್ಣುವಿನ ಪತ್ನಿ ಆದಿಲಕ್ಷ್ಮಿ, ಎಲ್ಲಕ್ಕೂ ಮೂಲವಾಗಿರ್ತಕ್ಕಂತಹ ಲಕ್ಷ್ಮಿ. ಧಾನ್ಯ ಲಕ್ಷ್ಮಿ, ಧಾನ್ಯವನ್ನ, ಮನೇಲಿರ್ತಕ್ಕಂಥ ಧಾನ್ಯವನ್ನು ಕೂಡ ನಾವು ಲಕ್ಷ್ಮಿ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಆ ಧಾನ್ಯದಿಂದನೇ ನಮಗೆ ಶಕ್ತಿ ಬರ್ತಕ್ಕಂಥದ್ದು. ಆಕೆ ಕೂಡ ಸಂಪತ್ತು. ಲಕ್ಷ್ಮಿ ಅನ್ನೋ ಪದಕರ್ತ ಏನು? ಸಂಪತ್ತು. ಧಾನ್ಯವೂ ಕೂಡ ಸಂಪತ್ತು. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಧೈರ್ಯವೂ ಕೂಡ ಸಂಪತ್ತು. ಯುದ್ಧಕ್ಕೆ ಹೋಗುವಂತಹ ರಾಜ ಸೈನಿಕರಿಗೆ ಯಾವುದು ಸಂಪತ್ತು? ಧೈರ್ಯವೇ ಸಂಪತ್ತು, ಧನ ಅಲ್ಲ. ಹೌದು. ಧಾನ್ಯವಲ್ಲ, ಅವರಿಗೆ ಧೈರ್ಯವೇ ಸಂಪತ್ತು. ಸೊ ಧೈರ್ಯಲಕ್ಷ್ಮಿ. ಗಜಲಕ್ಷ್ಮಿ, ಗಜಲಕ್ಷ್ಮಿ ಎಲ್ಲಿಂದ ಬಂದ್ಲು ಈಗಿನ ಕಾಲದಲ್ಲಿ ಅಂತ ಯೋಚನೆ ಮಾಡೋದಾದ್ರೆ, ಗಜಲಕ್ಷ್ಮಿಯ ಕೃಪಾ ಕಟಾಕ್ಷ ಇದ್ರೆ ಮಾತ್ರವೇ ನಾವು 4 ಚಕ್ರದ ವಾಹನಗಳನ್ನ, ಅಂದ್ರೆ ವೈಭವೋಪೇತವಾದಂತಹ ಕಾಸ್ಟ್ಲಿಯಷ್ಟು ಕಾರ್ಗಳನ್ನ ತಗೊಳಕ್ಕಾಗೋದು ಗಜಲಕ್ಷ್ಮಿಯ ಆಶೀರ್ವಾದವಿದ್ರೆ. ಈಗೇನು ದೊಡ್ಡ ದೊಡ್ಡ ಕಾಸ್ಟ್ಲಿ ಕಾರ್ಗಳೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಆಶೀರ್ವಾದ ಮಾಡ್ತಕ್ಕಂಥವಳು ಗಜಲಕ್ಷ್ಮಿ. ಗಜಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನ ನಾವು ಬಯಸಬೇಕು. ಯಾಕಂದ್ರೆ ವಾಹನ ಪ್ರಾಪ್ತಿಗಾಗಿ, ಒಳ್ಳೆಯ ಒಂದು ಚೆನ್ನಾಗಿರುವಂತಹ ವಾಹನ ಪ್ರಾಪ್ತಿಗಾಗಿ ನಮಗೆ ಗಜಲಕ್ಷ್ಮಿಯ ಆಶೀರ್ವಾದ ಬೇಕು. ಸಂತಾನ ಲಕ್ಷ್ಮಿ, ಇಷ್ಟೆಲ್ಲ ಇದ್ರೂ ಕೂಡ ಅದನ್ನು ನೋಡಿ ಆನಂದಿಸಲಿಕ್ಕೆ ಸಂತಾನ ಪ್ರಮುಖ. ಸಂತಾನ ಲಕ್ಷ್ಮಿಯ ಕೃಪಾ ಕಟಾಕ್ಷ ಬೇಕು. ವಿಜಯಲಕ್ಷ್ಮಿ, ಯಾವುದೇ ಒಂದು ಕೆಲಸಕ್ಕೆ ನಾವು ಹೋದ್ರೂ ಕೂಡ ಏನನ್ನು ಅಪೇಕ್ಷಿಸಿ ಹೋಗ್ತೀವಿ? ಎಲ್ಲ ಕೆಲಸವೂ ನಮ್ಮ ಪರವಾಗಬೇಕು, ವಿಜಯ ನಮ್ಮ ಪರವಾಗಿರಬೇಕು. ಹಾಗಾಗಿ ವಿಜಯಲಕ್ಷ್ಮಿ. ದೆನ್ ವಿದ್ಯಾಲಕ್ಷ್ಮಿ, ವಿದ್ಯೆಯನ್ನು ಕೂಡ ಲಕ್ಷ್ಮಿ ಅಂತ ಹೇಳ್ತಾರೆ. ಯಾಕಂದ್ರೆ ವಿದ್ಯೆಯಿಂದನೇ ಅರ್ಥ ಸಂಪಾದನೆ ಸಾಧ್ಯ. ಹಾಗಾಗಿ ವಿದ್ಯಾಲಕ್ಷ್ಮಿ. ಆಮೇಲೆ ಬರ್ತಕ್ಕಂಥದ್ದು ಧನಲಕ್ಷ್ಮಿ. ಇವಾಗ ನಾವೆಲ್ಲ ಏನ್ ಮಾಡ್ತೀವಿ? ಲಕ್ಷ್ಮಿ ಎಂದು ಕೂಡಲೇ ಮುಖ್ಯವಾಗಿ ನಮ್ಮ ಗಮನ ಧನದ ಮೇಲೆ ಇರುತ್ತೆ. ಆದರೆ ಅಷ್ಟಲಕ್ಷ್ಮಿಯರನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ಅಷ್ಟಲಕ್ಷ್ಮಿಯರ ಆರಾಧನೆಯನ್ನ ಮಾಡ್ತಾ, ಕಲಶವನ್ನ ಮನಸ್ಸಿನಲ್ಲಿ ಅವರೆಲ್ಲರನ್ನ ಸ್ಮರಿಸ್ತಾ, ಮನೆಯನ್ನ ಶುದ್ಧೀಕರಿಸಿ, ಹೆಣ್ಣು ಮಕ್ಕಳು ಮಂಗಳಕರ ಸ್ನಾನವನ್ನ ಮಾಡಿ. ಮಂಗಳಕರ ಸ್ನಾನ ಅಂತ ಹೇಳಿದ್ರೆ ಎಣ್ಣೆ ಸ್ನಾನದ ಜೊತೆಗೆ ಅವತ್ತಿನ ದಿನ ಮೈಗೆಲ್ಲವೂ ಕೂಡ ಕಡಲೆ ಹಿಟ್ಟು ಜೊತೆಗೆ ಅರಿಶಿನವನ್ನ ಮಿಶ್ರಣ ಮಾಡಿ ಮೈಗೆಲ್ಲ, ಶರೀರಕ್ಕೆಲ್ಲ ಲೇಪಿಸಿಕೊಂಡು ಸ್ನಾನವನ್ನ ಮಾಡಿ, ಮನೆಯನ್ನೆಲ್ಲ ಗೋಮೂತ್ರ ಗೋಮಯದಿಂದ ಶುದ್ಧೀಕರಿಸಿ, ದೇವರ ಮನೆಯನ್ನ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಅಲ್ಲಿ ಅಕ್ಕಿಯನ್ನ ಹರಡಬೇಕು. ಒಂದು ಹಿತ್ತಾಳೆ ಅಥವಾ ತಾಮ್ರದ ಒಂದು ದೊಡ್ಡ ತಟ್ಟೆ ಅಥವಾ ಹರಿವಾಣ ಅಂತ ಹೇಳಿ ಕರಿತೀವಿ. ಆ ಹರಿವಾಣದಲ್ಲಿ ಅಕ್ಕಿಯನ್ನ ಹರಡಿ ಅಲ್ಲಿ ಕಲಶ, ಅಂದ್ರೆ ಭಗವಂತ ಭಕ್ತಿ ಮತ್ತೆ ನಿರ್ವಂಚನೆಯ ಪ್ರೀತಿಗೆ ಒಲಿತಕ್ಕಂಥವನು. ಬೆಳ್ಳಿಯದ್ದಾದ್ರೆ ಬೆಳ್ಳಿಯ ತೊಂಬಿಗೆ ಅಥವಾ ಬೆಳ್ಳಿಯ ಕಲಶವನ್ನ ಇಡಿ, ಇಲ್ಲಾಂದ್ರೆ ಹಿತ್ತಾಳೆ ತಾಮ್ರದ ಕಲಶವನ್ನ ಭಕ್ತಿಪೂರ್ವಕವಾಗಿ ಇಟ್ಟು ಅದರ ಒಳಗಡೆಗೆ ತೀರ್ಥವನ್ನ ಹಾಕಿ, ಕೆಲವಷ್ಟು ಗಿಡಮೂಲಿಕೆಗಳು ಬರುತ್ತೆ ಅದನ್ನ ಹಾಕಿ, ಜೊತೆಗೆ ನವರತ್ನಗಳನ್ನ, ಸಾಧ್ಯವಾಗಲಿಲ್ಲ ಅಂದ್ರೆ ಒಂದು ಚಿನ್ನದ ತುಣುಕನ್ನ ಅಥವಾ ಚಿನ್ನದ ಯಾವುದಾದ್ರೂ ಒಂದು ಆಭರಣವನ್ನ ಹಾಕಿ 5 ಎಲೆಗಳಿಂದ, ಕೆಲವು ಕಡೆಗಳಲ್ಲಿ ಮಾವಿನ ಎಲೆಗಳಿಂದ ಕಲಶವನ್ನ ಇಡ್ತಕ್ಕಂತಹ ಸಂಪ್ರದಾಯ ಇದೆ. ನಿಮ್ಮ ಮನೆಗಳಲ್ಲಿ ಯಾವ ಸಂಪ್ರದಾಯ ಇದೆ ಅನ್ನೋದನ್ನ ನೀವು ನೋಡಿಕೊಂಡು 5 ಎಲೆಗಳನ್ನ ಇಟ್ಟು, ಅಡಿಕೆಯನ್ನ ಇಟ್ಟು, ಕಾಯನ್ನ ಇಟ್ಟು, ಕಾಯಿಗೆ ಅರಿಶಿನ ಕುಂಕುಮವನ್ನ ಭಕ್ತಿಪೂರ್ವಕವಾಗಿ ಹಚ್ಚಿ ಅಲ್ಲಿ ಲಕ್ಷ್ಮಿಯನ್ನ, ಮಹಾಲಕ್ಷ್ಮಿಯನ್ನ, ವರಮಹಾಲಕ್ಷ್ಮಿಯನ್ನ ಸ್ಥಾಪನೆ ಮಾಡಬೇಕು. ಓಕೆ. ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ಮೊದಲನೇದಾಗಿ ಅಕ್ಕಿ ಮೇಲೆ ಒಂದು ತಂಬಿಗೆ, ಆ ತಂಬಿಗೆ ಒಳಗಡೆ ನೀರನ್ನ ಹಾಕಬೇಕಾ ಅಥವಾ ಅದರಲ್ಲೂ ಧಾನ್ಯಗಳನ್ನ ಹಾಕಬೇಕಾ? ಧಾನ್ಯಗಳನ್ನ ಹಾಕುವಂತಹ, ಬಹಳ ಒಳ್ಳೆ ಪ್ರಶ್ನೆ. ಧಾನ್ಯಗಳನ್ನ ಹಾಕುವಂತ ಸಂಪ್ರದಾಯ ಇದ್ದವರು ಧಾನ್ಯವನ್ನೇ ಹಾಕಬೇಕು. ನೀರನ್ನ ಹಾಕುವಂತಹ, ಗಿಡಮೂಲಿಕೆಗಳನ್ನ ಮತ್ತೆ ತೀರ್ಥವನ್ನ ಹಾಕುವಂತಹ ಸಂಪ್ರದಾಯ ಕೆಲವರಲ್ಲಿ ಇರ್ತಕ್ಕಂಥ, ಸುಗಂಧವಾದಂತಹ ಉದಕವನ್ನ ಹಾಕುವಂತ ಆ ಸಂಪ್ರದಾಯದವರು ಅದನ್ನೇ ಮಾಡಬೇಕು. ಅದ್ರ ಜೊತೆಗೆ ನವರತ್ನಗಳನ್ನ ಹಾಕುವಂತಹ ಸಂಪ್ರದಾಯ ಇರುತ್ತೆ.
ಅದರ ಜೊತೆಗೆ ಒಂದು ಚಿನ್ನವನ್ನು ಯಾವುದಾದ್ರೂ ಒಂದು ಸ್ವಲ್ಪ, ಯಾಕಂದ್ರೆ ಚಿನ್ನಕ್ಕೆ ವಿಶಿಷ್ಟವಾದಂತಹ ಸ್ಥಾನವಿದೆ. ಎಲ್ಲ ಒಂದು ಧನಾತ್ಮಕ ಶಕ್ತಿಯನ್ನ ತನ್ನೆಡೆಗೆ ಆಕರ್ಷಿಸುವಂತಹ ಒಂದು ಶಕ್ತಿ ಚಿನ್ನಕ್ಕಿದೆ. ಹಿಂದಿನ ಕಾಲದಲ್ಲೂ ನೀವು ನೋಡಬಹುದು, ಬಹಳ ಹಿಂದೆ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸೀಮಂತದ ಸಂದರ್ಭದಲ್ಲಿ ಎಷ್ಟೇ ಬಡವನಾಗಿದ್ರು ಕೂಡ ಚಿನ್ನದ ಉಂಗುರವನ್ನ ಕೊಡ್ತಾ ಇದ್ರು ಆಕೆಗೆ. ದೊಡ್ಡದಾಗೇನು ಉಡುಗೊರೆ ಕೊಡುವಂಥ ಸಂದರ್ಭ ಪಾಪ ಅವ್ರಿಗಿಲ್ಲ ಪರಿಸ್ಥಿತಿ ಅಂದರೆ ಚಿನ್ನದ ಉಂಗುರವನ್ನ. ಇವತ್ತಿಗೂ ಕೂಡ ನೀವು ನೋಡಿ, ಸೀಮಂತ ಹೇಳಿದ್ರೆ ಯಾಕೆ ಕಾಸ್ಟ್ಲಿನ ಹಾಗಿದ್ರೆ, ಅವಾಗಿನ ಕಾಲದಲ್ಲೂ ಇದು ಯಾಕಿತ್ತು ಅಂದರೆ, ಆಕೆ ಚಿನ್ನದ ಉಂಗುರವನ್ನ ಧರಿಸಿ ನಂತರ ಮಗುವಿಗೆ ಜನ್ಮ ಕೊಟ್ಟಾದ್ಮೇಲೆ ಮಗುವಿಗೆ ಊಟವನ್ನ ಕಲಿಸ್ತಾಳಲ್ಲ, ಆಗ ಚಿನ್ನದ ಅಂಶ ಊಟದಲ್ಲಿ ಮಿಶ್ರಣವಾಗುತ್ತೆ, ಮಗುವಿನ ಆರೋಗ್ಯ ವೃದ್ಧಿಯಾಗತ್ತೆ. ಇದು ಚಿನ್ನಕ್ಕಿರುವಂತಹ ಒಂದು ವಿಶಿಷ್ಟವಾದ ಗುಣ. ಹಾಗಾಗಿ ಮನೆಯಲ್ಲಿ ನಿಮ್ಮದೇ ಯಾವ್ದಾದ್ರು ಒಡವೆಗಳಿದ್ರೂ ಪರವಾಗಿಲ್ಲ, ಉಂಗುರವನ್ನು ನೀಟಾಗಿ ತೊಳೆದು ಅಥವಾ ಸರವನ್ನು ಮತ್ತೊಂದು ನೀಟಾಗಿ ತೊಳೆದು ಕಳಶದಲ್ಲಿ ಹಾಕಿ ಪೂಜಿಸುವಂತಹ ಅಂತ ಸಂಪ್ರದಾಯ ಸಾಕಷ್ಟು ಕಡೆಗಳಲ್ಲಿದೆ. ಅದನ್ನು ನೀವು ಮುಂದುವರಿಸಿಕೊಂಡು ಹೋಗಬಹುದು. ಇನ್ನು ವೀಕ್ಷಕರೇ, ವ್ರತದ ಆಚರಣೆ ಹೇಗಿರಬೇಕಾಗತ್ತೆ, ಕಳಶವನ್ನ ಯಾವ ರೀತಿಯಾಗಿ ಊಡಬೇಕಾಗತ್ತೆ, ಇದರ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಇನ್ನೊಂದಷ್ಟು ಮಾಹಿತಿಯನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಒಂದಷ್ಟು ಮಾಹಿತಿಯನ್ನ ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಮತ್ತು ಹಿನ್ನೆಲೆಯ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ವರಮಹಾಲಕ್ಷ್ಮಿಯ ವ್ರತದ ಆಚರಣೆ ಹೇಗಿರಬೇಕಾಗತ್ತೆ, ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಅದು ವಾಡಿಕೆ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿ ವ್ರತವನ್ನ ಮಾಡಿದ್ರೆ ಅಥವಾ ಕಳಶವನ್ನ ಊಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಸುಮಾರು ಜನ ಇದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಆದಂಥ ನೀತಿ ನಿಯಮಗಳು ಇದ್ದಾವೆ. ಯಾವ ರೀತಿ ನೀವು ವರಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ, ಅಂದ್ರೆ ಕಳಶವನ್ನ ಯಾವ ರೀತಿ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಅನ್ನೋದನ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಾವು ಕಾರ್ಯಕ್ರಮದ ಮುಖಾಂತರವಾಗಿ ನೀಡಿದ್ದೀವಿ. ಇನ್ನು ಯಾವ ಸಮಯದಲ್ಲಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ, ಕೆಲವರಲ್ಲಿ ಒಂದು ವಾಡಿಕೆ ಇದೆ, ಏನಂದ್ರೆ 3 ದಿನ ಕೂರಿಸ್ತಾರೆ ವರಮಹಾಲಕ್ಷ್ಮಿನ, ಅಥವಾ ಅದೇ ದಿನ ಕಳಶವನ್ನ ಸಡಿಲಿಸ್ತಾರೆ. ಸೊ ಸರಿಯಾದಂಥ ಸಮಯ ಅಂದ್ರೆ ಯಾವ ಸಮಯದಲ್ಲಿ ಕಳಶವನ್ನ ಹೂಡಬೇಕು, ಹಾಗೆ ಯಾವ ಸಮಯಕ್ಕೆ ಕಳಶವನ್ನ ನಾವು ಸಡಿಲಿಸಬೇಕು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿ. ಈ ವರ್ಷ ಆಗಸ್ಟ್ 16ನೇ ತಾರೀಕು ಪ್ರಶಸ್ತವಾದಂತಹ ಸಮಯ ಅಂತ ಹೇಳಿದ್ರೆ ವೃಶ್ಚಿಕ ಲಗ್ನ. ಈ ವೃಶ್ಚಿಕ ಲಗ್ನ ಮಧ್ಯಾಹ್ನ 12:50ರಿಂದ ಮಧ್ಯಾಹ್ನ 3 ಗಂಟೆ 8 ನಿಮಿಷದ ತನಕ, ಒಟ್ಟು 2 ಗಂಟೆ 19 ನಿಮಿಷ ಕಾಲಾವಧಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೃಶ್ಚಿಕ ಲಗ್ನ 12 ಗಂಟೆ 50 ನಿಮಿಷ ಮಧ್ಯಾಹ್ನದಿಂದ ಮಧ್ಯಾಹ್ನ 3 ಗಂಟೆ 6 ನಿಮಿಷದ ತನಕ ವೃಶ್ಚಿಕ ಲಗ್ನ ಇರುತ್ತೆ. ಇದು ಪ್ರಶಸ್ತವಾದಂತಹ ಸಮಯ. ಸರಿ, ಹಾಗಾದ್ರೆ ಈ ಸಮಯ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮತ್ತೆ ಸಂಜೆ ಕುಂಭ ಲಗ್ನ 6 ಗಂಟೆ 55 ನಿಮಿಷದಿಂದ 8 ಗಂಟೆ 22 ನಿಮಿಷದ ತನಕ ಪೂಜೆಯನ್ನ ಮಾಡಬಹುದು. ಈ 2 ಸಮಯಗಳು ಕೂಡ ಬಹಳ ಪ್ರಶಸ್ತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೃಶ್ಚಿಕ ಲಗ್ನ 12 ಗಂಟೆ ಮಧ್ಯಾಹ್ನ 12 ಗಂಟೆ 50 ನಿಮಿಷದಿಂದ 3 ಗಂಟೆ 8 ನಿಮಿಷದ ತನಕ. ಅದು ತಪ್ಪಿದ್ರೆ ನಾವು ಸಂಜೆ ಪೂಜೆ ಮಾಡ್ತೀವಿ, ಎಲ್ಲರನ್ನ ಅರಿಶಿನ ಕುಂಕುಮ ಕರೆಯಕ್ಕೆ ಅನುಕೂಲವಾಗ್ತದೆ ಅನ್ನೋದಾದ್ರೆ ಕುಂಭ ಲಗ್ನ ಸಂಜೆ 6 ಗಂಟೆ 55 ನಿಮಿಷದಿಂದ 8 ಗಂಟೆ 22 ನಿಮಿಷದ ತನಕ ಕಳಶವನ್ನು ಕೂರಿಸಿ ಪೂಜೆಯನ್ನು ಮಾಡಬಹುದು. ನಾನು ಎಲ್ಲರಿಗೂ ಒಂದನ್ನು ಹೇಳ್ತೀನಿ, ಪೂಜೆ ಮಾಡುವಾಗ ಎಲ್ಲ ಪರಿಕರಗಳನ್ನು ಆದಷ್ಟು ಶುದ್ಧವಾಗಿ ನೈಸರ್ಗಿಕವಾಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಜೊತೆಗೆ ಪೂಜೆಗೆ ಕೂತ್ಕೊಳ್ಳುವಾಗ ನೀವು ಹೇಳಿದ್ರಿ, ಕೆಲವರು ಮನೆಯಲ್ಲಿ 1 ದಿನಕ್ಕೆ ವಿಸರ್ಜನೆ ಮಾಡ್ತಕ್ಕಂಥ, 3 ದಿನಕ್ಕೆ ವಿಸರ್ಜನೆ ಮಾಡ್ತಕ್ಕಂಥ. ಯಾಕೆ ಈ ರೀತಿಯಾದಂಥ ವಿಸರ್ಜನೆಯ ಸಮಯಗಳು ವ್ಯತ್ಯಾಸವಿರುತ್ತೆ ಅಂತ ಹೇಳಿದ್ರೆ, ಒಂದು ವ್ರತ ಅಂದಾಗ ಅದಕ್ಕೆ ನಿಯಮಗಳಿರುತ್ತೆ, ಆಹಾರ ಪದ್ಧತಿಯ ನಿಯಮಗಳಿರುತ್ತೆ. ನೀವು ವರಮಹಾಲಕ್ಷ್ಮಿ ಕಳಶವನ್ನ 3 ದಿನ ಇಟ್ಕೋತೀರಿ, 3 ದಿನ ನಂತರ ವಿಸರ್ಜನೆ ಮಾಡ್ತೀರಿ ಅಂದ್ರೆ ಮಾಂಸಾಹಾರವನ್ನ ತ್ಯಜಿಸಬೇಕು. ಮೂಲದಲ್ಲಿ ಶ್ರಾವಣ ಮಾಸದಲ್ಲೇ ಮಾಂಸಾಹಾರ ವರ್ಜ್ಯ ಅಂತ ಹೇಳುತ್ತೆ. ಯಾಕೆ ಮಾಂಸಾಹಾರ ಶ್ರಾವಣ ಮಾಸದಲ್ಲಿ ವರ್ಜ್ಯ? ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಶ್ರಾವಣ ಮಾಸ ಈ ಸಂದರ್ಭದಲ್ಲಿ ಮಳೆಗಾಲ, ಸೂರ್ಯನು ಜಾಸ್ತಿ ಕಾಣೋಲ್ಲ, ಮೋಡಗಳ ಮರೆಯಲ್ಲಿರ್ತಾನೆ. ಯಾವಾಗ ಸೂರ್ಯನ ಕಿರಣಗಳು ಭೂಮಿಯನ್ನ ಪ್ರಖರತೆಯಿಂದ ತಲುಪೋಲ್ವೋ ಆಗ ನಮ್ಮ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗತ್ತೆ. ಮಂದಾಗ್ನಿ ಅಂದ್ರೆ ಇಂಗ್ಲಿಷಲ್ಲಿ ಹೇಳಬೇಕು ಅಂದ್ರೆ ಇಂಡೈಜೆಷನ್ ಚಾನ್ಸಸ್ ಜಾಸ್ತಿ. ಮಾಂಸಾಹಾರಕ್ಕೆ ಜೀರ್ಣಕ್ರಿಯೆ ಬಹಳ ಚೆನ್ನಾಗಿರ್ಬೇಕು, ಅದನ್ನ ಜೀರ್ಣಿಸ್ಕೋಬೇಕು ಅಂದ್ರೆ. ಹಾಗಾಗಿ ಹಿಂದಿನವ್ರು ಏನ್ ಮಾಡಿದ್ರು, ಇಂಥ ಸಂದರ್ಭಗಳಲ್ಲಿ ವ್ರತಕಥೆಗಳನ್ನ, ಆಚರಣೆಗಳನ್ನ, ನಿಯಮಗಳನ್ನ, ಪೂಜೆಗಳನ್ನ ಇಟ್ಟರು. ಪ್ರತಿಫಲವಾಗಿ ನಾವು ಮಾಂಸಾಹಾರವನ್ನ ಆ ಸ್ವಲ್ಪ ದಿನಗಳ ಮಟ್ಟಿಗೆ, ಅದೂ ಒಂದು ಆಹಾರ ಪದ್ಧತಿ, ತಪ್ಪಲ್ಲ, ಆ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ, ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ
ಅದನ್ನು ವರ್ಜೆ ಮಾಡಬೇಕು ಅಂತ ಹೇಳಿ. ಈಗ ನೀವು 3 ದಿನ 5 ದಿನ 7 ದಿನ ಇಡ್ತಕ್ಕಂಥವ್ರು ಇರ್ತಾರೆ. ಆ ಸಂದರ್ಭಗಳಲ್ಲಿ ಆಹಾರ ಪದ್ಧತಿ ಅದೇ ರೀತಿ ಇರಬೇಕು. ಸಾತ್ವಿಕ ಆಹಾರ ಪದ್ಧತಿಯನ್ನೇ ಸ್ವೀಕರಿಸಬೇಕು. ಮನೆಯಲ್ಲಿ ಕಲಹವಾಗ್ಲಿಕ್ಕಿಲ್ಲ, ಜಗಳ ಮಾಡ್ಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ದೇವಿ ಬಂದಲ್ಲಿ ಕೂತಿರ್ತಾಳೆ, ಎಲ್ಲದಕ್ಕೂ ಅವಳು ಸಾಕ್ಷಿಯಾಗಿ ಕೂತಿರ್ತಾಳೆ. ಹೆಣ್ಣು ಮಕ್ಕಳು ಅಳ್ಳಿಕ್ಕಿಲ್ಲ, ಅಳುವ ಹಾಗಿಲ್ಲ, ಮಕ್ಕಳುಗಳು ಅಳುವ ಹಾಗಿಲ್ಲ, ಅವಾಚ್ಯ ಶಬ್ದಗಳಲ್ಲಿ ಬೈಯುವ ಹಾಗಿಲ್ಲ, ಏರು ದನಿಯಲ್ಲಿ ಮಾತಾಡುವ ಹಾಗಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅವತ್ತಿನ ದಿನವೇ ಪೂಜೆ ಮಾಡಿ ಅವತ್ತೇ ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಅದು ಸುಲಭವಲ್ವೇ? 3 ದಿನ ನೀವು ಇಟ್ಕೋತೀರಿ, ಕಳಶವನ್ನ ಪ್ರತಿಷ್ಠಾಪನೆ ಮಾಡಿ 3 ದಿನ ಮುಂದುವರಿಸ್ಕೊಂಡು ಹೋಗ್ತೀರಿ ಅಂದ್ರೆ ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಎಲ್ಲ ಪೂಜೆಗಳನ್ನ ಮುಗಿಸಿಕೊಂಡು ನಂತರ ನೈವೇದ್ಯ, ದೇವರಿಗೆ ನೈವೇದ್ಯ ಆಗ್ಬೇಕಲ್ವಾ? ಹೌದು, ಮಹಾ ನೈವೇದ್ಯಗಳಾಗಬೇಕು. ಇನ್ನೊಂದು ವಿಶೇಷತೆ, ಮಹಾಲಕ್ಷ್ಮಿಗೆ ಏನೇನು ನೈವೇದ್ಯಕ್ಕೆ ವಿಶಿಷ್ಟವಾದಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವಂಥ ಪ್ರಶ್ನೆ ಸಾಧಾರಣವಾಗಿ ನನ್ನನ್ನು ಎಲ್ಲರೂ ಕೇಳ್ತಾರೆ, ಜನಗಳ ಮನಸ್ಸಿನಲ್ಲಿ ಕೂಡ ಇರುತ್ತೆ. ಹೂರಣದ ಒಂದು ಪದಾರ್ಥಗಳು, ಸಿಹಿ ಪದಾರ್ಥಗಳು ಅಂದರೆ ಹೋಳಿಗೆ, ಕಡುಬು, ಉಂಡೆಗಳು, ಆಮೇಲೆ ಶಾವಿಗೆಯ ಪಾಯಸ, ಪರಮಾನ್ನ, ಈ ಎಲ್ಲ ಒಂದು ಏನು ಹೇಳ್ತೀವಿ ಸಿಹಿ ತಿನಿಸುಗಳೆಲ್ಲವೂ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥವು. ಇವೆಲ್ಲವನ್ನ ನೈವೇದ್ಯ ಕೊಡಬೇಕು. ಸಾಕಷ್ಟು ನೈವೇದ್ಯ ಕೊಡೋದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದವರಿಗೂ ಕೂಡ ಅದನ್ನು ಪ್ರಸಾದ ರೂಪದಲ್ಲಿ ಹಂಚಿ ಅವರೆಲ್ಲರ ಬಾಯಿಯನ್ನು ನಾವು ಸಿಹಿಯಾಗಿಸ್ಬೇಕು. ಅವಾಗೇನಾಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ಒಂದು ರಹಸ್ಯ. ಯಾವುದೇ ಒಂದು ವ್ರತಕಥೆಗಳಲ್ಲಿ, ಪೂಜೆಗಳಲ್ಲಿ ನೀವು ನೋಡಿ, ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಕರೀತಾರೆ. ಕರೆದಾಗ ಪ್ರಸಾದ ಅಂತ ಹೇಳಿ ಕೊಡ್ತೀವಿ. ಒಂದು ಕೋಸಂಬರಿ, ಪಾನಕ, ಯಾವ್ದಾರು ಒಂದು ಸಿಹಿಯನ್ನ ಕೊಡ್ತೀವಿ. ಯಾಕಾಗಿ ಕೊಡ್ತೀವಿ? ನಾವು ಏನನ್ನ ಕೊಟ್ಟಿರ್ತೀವಿ ಅದು ಹೆಚ್ಚಿಗೆಯಾಗಿ ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ಹೋಳಿಗೆ ಇರಬಹುದು, ಕಡುಬಿರಬಹುದು, ಇದೆಲ್ಲವನ್ನ ಮಾಡಿ ನೈವೇದ್ಯ ಕೊಟ್ಟು ಅಕ್ಕಪಕ್ಕದವರಿಗೆ, ನೆಂಟರಿಷ್ಟರಿಗೆ ಎಲ್ಲರಿಗೂ ಸಿಹಿಯನ್ನ ಹಂಚಿ ನಾವು ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ನಮ್ಮೆಲ್ಲರಿಗೂ ಒಳ್ಳೆ ಒಂದು ಶುಭ ಫಲವನ್ನು ನಾವು ಅಪೇಕ್ಷಿಸಬಹುದು. ಓಕೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಸುಮಂಗಲಿಯರನ್ನ ಮನೆಯಲ್ಲಿ ಕರೆದು, ಸಂಜೆ ಹೊತ್ತಿನಲ್ಲಿ ಕರೆದು ಅರಿಶಿನ ಕುಂಕುಮವನ್ನು ಕೊಡ್ತೀವಿ. ಇದು ಯಾವ ರೀತಿಯಾದಂಥ ಒಂದು ಫಲವನ್ನು ನಮಗೆ ಲಭಿಸುತ್ತೆ ಇದರಿಂದ ಅಂತ? ಬಹಳ ಒಳ್ಳೆ ಪ್ರಶ್ನೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳು ಮಾಡುವಂತಹ ಪ್ರತಿ ಒಂದು ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಕಡೆಯಲ್ಲಿ ಅವತ್ತಿನ ದಿನ ಸಂಜೆ ಮುತ್ತೈದರನ್ನ ಕರೆದು ಅರಿಶಿನ ಕುಂಕುಮ, ವಿಳ್ಯದೆಲೆ, ಅಡಿಕೆ, ಒಂದು ರವಿಕೆ ಕಣ ಅಂದರೆ ಬ್ಲೌಸ್ ಪೀಸ್ ಅಂತ ಏನು ಕರೀತೀವಿ, ಬ್ಲೌಸ್ ಪೀಸು, ಹೂವು, ಹಣ್ಣು, ಜೊತೆಗೆ ಸ್ವಲ್ಪ ದಕ್ಷಿಣೆ, ಆಮೇಲೆ ಪ್ರಸಾದ, ಇವೆಲ್ಲವನ್ನು ಕೊಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ನಮಸ್ಕಾರ ಮಾಡ್ತೀವಿ. ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣವನ್ನು ನಾನು ಹೇಳ್ಬಿಡ್ತೀನಿ, ನಂತರ ಒಂದು ಇದಕ್ಕೆ ಬರೋಣ. ಯಾಕೆ ವೈಜ್ಞಾನಿಕ ಕಾರಣ ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ ಜನಗಳಿಗೆ ಇವಾಗ ಗೊತ್ತಾಗುತ್ತೋ, ಇದಕ್ಕೋಸ್ಕರ ಅರಿಶಿನ ಇಷ್ಟು ಪ್ರಾಶಸ್ತ್ಯವನ್ನು ಪಡೆದಿದೆ. ಅರಿಶಿನದಲ್ಲಿ ಇರುವಂತಹ ಅಂಶ ನಮ್ಮ ಮಾನಸಿಕ ಸಮತೋಲನವನ್ನು ಕಾಯ್ದಿರಿಸುತ್ತೆ. ನಮಗೆ ಮಾನಸಿಕ ಹತೋಟಿಗೆ ಬರೋದ್ರ ಜೊತೆಗೆ ಡಿಪ್ರೆಷನ್ನ ಕಮ್ಮಿ ಮಾಡುತ್ತೆ, ಅದರ ಒಂದು ಆಘ್ರಾಣಿಸುವಿಕೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರತಿ ಶುಕ್ರವಾರ ಅರಿಶಿನ ಹಚ್ಕೊಂಡು ಸ್ನಾನ ಮಾಡಿ ಒಬ್ಬರು ಮನೆಗೆ ಹೋಗಿರ್ತೀವಿ, ಸಾಕಷ್ಟು ವಿಚಾರಗಳನ್ನು ಮಾತಾಡ್ತೀವಿ. ಬರುವಾಗ ಏನು ತೊಗೊಂಡ್ಬರ್ತೀವಿ? ಅರಿಶಿನ ಕುಂಕುಮ ಕೊಡ್ತಾರೆ. ಕೆನ್ನೆಗೆ ಅರಿಶಿನವನ್ನು ಹಚ್ಕೊಂಡು ಲಲಾಟಕ್ಕೆ ಅಂದರೆ ಹಣೆಗೆ ಕುಂಕುಮವನ್ನು ಹಚ್ಕೋತೀವಿ. ಕುಂಕುಮವನ್ನು ಯಾವುದರಿಂದ ಮಾಡಿರ್ತಾರೆ? ಕುಂಕುಮವನ್ನು ಮೂಲದಲ್ಲಿ ಅರಿಶಿನದಿಂದನೇ ಮಾಡಿರ್ತಾರೆ. ಹೌದು, ನಿಜವಾದ ಒರಿಜಿನಲ್ ಕುಂಕುಮವನ್ನು ನೀವು ತಗೊಂಡ್ರೆ ಅದು ಅರಿಶಿನದಿಂದನೇ ಮಾಡಿರ್ತಾರೆ. ಈ ರೀತಿಯಾಗಿ ಅರಿಶಿನ ಕುಂಕುಮಕ್ಕೆ ಅದರದ್ದೇ ಆದಂತಹ ವೈಜ್ಞಾನಿಕ ಹಿನ್ನೆಲೆ ಇದೆ. ಇನ್ನು ಅರಿಶಿನ ಕುಂಕುಮ ಅಂತಕ್ಕಂಥದ್ದು ವಿಷ್ಣು ಮತ್ತು ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ನಂಬ್ತೀವಿ. ಯಾರಿಗೆಲ್ಲರಿಗೂ ಹೆಚ್ಚೆಚ್ಚಿಗೆ ನಾವು ಅರಿಶಿನ ಕುಂಕುಮ ಕೊಡ್ತೀವಿ, ನಮ್ಮ ಒಂದು ಮಾಂಗಲ್ಯ ಭಾಗ್ಯ, ನಮ್ಮ ಪತಿಯ ಸೌಭಾಗ್ಯ, ಅವರ ಆಯುಷು ಜಾಸ್ತಿ ಆಗತ್ತೆ ಅಂತ ಹೇಳಿ ನಂಬಿಕೆ. ಇಲ್ಲಿ ನಾವು ಏನನ್ನ ಸೂಚ್ಯವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪತಿಯ ಆಯುಷು ಜಾಸ್ತಿ ಆಗಲಿ, ನಮ್ಮ ಗಂಡಂದ್ರು ಸಂತೋಷವಾಗಿರಲಿ, ನಮ್ಮ ಎಲ್ಲರಿಗೂ ಕೂಡ ನಮ್ಮ ಪತಿಯ ಒಂದು ಆಯುಷ್ಯ, ಅವರ ಆರೋಗ್ಯ ಅತಿ ಮುಖ್ಯ ಅಂತ ಹೇಳಿ ತೋರಿಸುತ್ತೆ. ಹಾಗಿದ್ರೆ ಅವರು ಆರೋಗ್ಯಯುತವಾಗಿ ಆಯುಷ್ಯಿಂದ ಸಂತೋಷದಿಂದ ಇರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಅದನ್ನೇ ನಾವು ಸೂಚ್ಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಗಂಡ ಚೆನ್ನಾಗಿರಲಿ, ನಮ್ಮ ಗಂಡ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿದ್ರೆ ಭಕ್ತಿಯಿಂದ ಇದ್ದದ್ರಲ್ಲೇ ಪೂಜೆ ಮಾಡಬೇಕು. ಸಾಮಾಜಿಕವಾಗಿ ಪಕ್ಕದ ಮನೆಯವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ವಿಜೃಂಭಣೆಯಿಂದ ಮಾಡ್ತೀವಿ, ಅವ್ರ ಮೇಲಿನ ಒಂದು ಸ್ಪರ್ಧೆಗೋಸ್ಕರ ಅಂತ ಹೆಚ್ಚಿಗೆ ಮಾಡೋದು, ಸಾಲ ಮಾಡ್ಕೊಳ್ಳೋದು, ಅವಾಗ ಎಲ್ಲಿಂದ ಬಂತು ನಾವು ಮಾಡಿದ ಪೂಜೆಗೆ ಅರ್ಥ? ಹಾಗಾಗಿ ಅರಿಶಿನ ಕುಂಕುಮವನ್ನು ಕೊಟ್ಟು ಪತಿಯ ಒಂದು ಆಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ ನಾವು ಯಾವುದನ್ನು ಕೊಡ್ತೀವಿ ಹಿಂದೂ ಧರ್ಮದ ಪ್ರಕಾರ ಅದು ನಮಗೆ ಹೆಚ್ಚಿಗೆ ಬರುತ್ತೆ. ಅರಿಶಿನ ಕುಂಕುಮವನ್ನು ಕೊಟ್ಟು
ಮಂಗಳ ದ್ರವ್ಯವನ್ನು ಕೊಟ್ಟು ನಮಗೆ ಆ ಮಂಗಲ ದ್ರವ್ಯಗಳು ನಮ್ಮ ಕಟ್ಟ ಕಡೆಯ ದಿನದ ತನಕ ಇರಲಿ, ನಮ್ಮ ಗಂಡ ಚೆನ್ನಾಗಿರಲಿ, ಅವರ ಆಯುಷ್ಯ ಆರೋಗ್ಯ ಅಂತ ಹೇಳಿ ಪ್ರಾರ್ಥಿಸೋದು, ಇದು ಒಳ್ಳೆ ಫಲವನ್ನು ನಮಗೆ ಕೊಡುತ್ತೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ವರಮಹಾಲಕ್ಷ್ಮಿಯ ಹಬ್ಬದ ವಿಶೇಷತೆಯನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹಿನ್ನೆಲೆ ಯಾವ ರೀತಿ ಆಗಿರುತ್ತೆ, ಪುರಾಣಗಳಲ್ಲಿ ಇದನ್ನು ಯಾವ ರೀತಿ ಉಲ್ಲೇಖ ಮಾಡಲಾಗಿದೆ, ಇದರ ಕುರಿತಾಗಿ, ಮತ್ತೆ ಕಳಶವನ್ನು ಯಾವ ಸಮಯದಲ್ಲಿ ಹೂಡಬೇಕಾಗತ್ತೆ, ಯಾವ ರೀತಿ ಹೂಡಬೇಕಾಗತ್ತೆ, ಇನ್ನು ಕಳಶವನ್ನು ಹೂಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸಬೇಕಾಗತ್ತೆ, ಯಾವ ನಿಯಮಗಳನ್ನು ಪಾಲಿಸಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾಯಿತು. ಇನ್ನು ಕಳಶವನ್ನು ಸಡಿಲಿಸಬೇಕು ಅನ್ನೋದಾದರೆ ಅದಕ್ಕೆ ಯಾವ ರೀತಿಯಾದಂಥ ನಿಯಮಗಳಿವೆ ತಿಳ್ಕೊಳ್ಳೋಣ. ಸೊ ಕಳಶ ತೆಗಿಬೇಕು ಅನ್ನೋದಾದರೆ, ಸೊ ಅಂದಿನ ದಿನವೇ ತೆಗಿತೀವಿ ಅಥವಾ 3ನೇ ದಿನಕ್ಕೆ ತೆಗಿತೀವಿ ಅನ್ನೋದಾದರೆ ಏನೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ? ಕಲಶವನ್ನು ತೆಗೆಯುವಾಗ ನೀವು ಪುರೋಹಿತರನ್ನ ಕರೆಸಿ, ಋತ್ವಿಜರನ್ನ ಕರೆಸಿ ಪೂಜೆ ಮಾಡಿಸ್ತೀರಿ ಅಂದರೆ ಅವರು ಕೇಳ್ತಾರೆ ವಿಸರ್ಜನೆ ಇವಾಗ್ಲೇನಾ ಅಂತ ಹೇಳ್ಬಿಟ್ಟು. ಅದರಲ್ಲಿರ್ತಕ್ಕಂಥ ದೇವರನ್ನ ಮತ್ತೆ ಮಂತ್ರ ಮುಖೇನ ನೀವು ಯಥಾಸ್ಥಾನಕ್ಕೆ ಅಲ್ಲಿ ಯಥಾಸ್ಥಾನದಲ್ಲಿ ನೀವು ಆಸೀನರಾಗಿ ಅಂತ ಹೇಳಿ ಕಲಶವನ್ನ ಅವ್ರು ಶಾಸ್ತ್ರೋಕ್ತವಾಗಿ ಅಲುಗಾಡಿಸ್ಬಿಡ್ತಾರೆ. 3ನೇ ದಿನಕ್ಕೆ ನೀವು ಮಾಡಬೇಕು ಅಂದರೆ ಹೇಳಿದ್ನಲ್ಲ, 3ನೇ ದಿನದ ತನಕನೂ ನೀನು ನೈವೇದ್ಯವನ್ನ ಮಾಡ್ತಾ ಇರಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡ್ತಾ ಇರಬೇಕು. ಅವತ್ತಿನ ದಿನ ಕೂಡ ಮೊದಲನೇ ದಿನ ಹೇಗೆಲ್ಲ ಪೂಜಾ ಕೈಂಕರ್ಯಗಳಾಯಿತು ಹಾಗೆ ಪ್ರತಿ ದಿನವೂ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಪ್ರತಿ ದಿನವೂ ಕೂಡ ವ್ರತದ ನಿಯಮದಲ್ಲಿ ಇರ್ತಾ 3ನೇ ದಿನವೂ ಕೂಡ ನೈವೇದ್ಯವನ್ನ ಕೊಟ್ಟು ಆ ನೈವೇದ್ಯವನ್ನು 4 ಜನಕ್ಕೆ ಹಂಚಿ ಕಳಶವನ್ನು ನೀವು ಸಡಿಲಿಸಬೇಕಾಗತ್ತೆ. ಓಕೆ. ಇನ್ನು ಕೆಲವರು ಮನೆಗಳಲ್ಲಿ ಅಥವಾ ವ್ರತದ ಆಚರಣೆ ಮಾಡುವಂಥವ್ರು ತೆಂಗಿನಕಾಯಿಗೆ ಅರಿಶಿಣವನ್ನು ಹಚ್ಚಿ 9 ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ತಾರೆ. 9 ಸುಮಂಗಲಿಯರಿಗೆ ಅದನ್ನು ಮಡಿಲು ತುಂಬುತ್ತಾರೆ. ಸೊ ಇದರ ವಿಶೇಷತೆ ಏನು, ಯಾಕೆ ಈ ರೀತಿ ಮಾಡ್ತಾರೆ? 9 ಅನ್ನೋದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಅಲ್ಲ, ಬೇರೆಲ್ಲ ಧರ್ಮಗಳಲ್ಲೂ 9 ಶ್ರೇಷ್ಠ. 9 ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ನೀವು ನಮ್ಮ ಗ್ರಹಗಳೆಷ್ಟು, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳು. ಹಾಗಾಗಿನೇ ಕೆಲವಷ್ಟು ವ್ರತಕಥೆಗಳಲ್ಲಿ ದಾರಕ್ಕೆ 9 ಎಳೆಯ ದಾರ ಅಥವಾ 9 ಎಳೆಯ ಗಂಟನ್ನು ಹಾಕ್ತಾರೆ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿದೆ? 18. 1 + 8 9. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ? 18. 1 + 8 9. ಇನ್ನು ನೀವು ಇನ್ನೂ ಮುಂದೆ ಹೋಗ್ತಾ ಹೋದ್ರೆ ಒಂದು ಗಂಟೆಗೆ 3600 ಸೆಕೆಂಡ್ಗಳು. 3 + 6 ಎಷ್ಟು? 9. ಒಂದು ದಿನಕ್ಕೆ 1440 ನಿಮಿಷಗಳು. 1 + 4 5. 5 + 4 9. ಒಂದು ವಾರಕ್ಕೆ 10,080 ನಿಮಿಷಗಳು. 1 + 8 9. 9 ಅತಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಕಲಿಯುಗದಲ್ಲಿ ಎಷ್ಟು ವರ್ಷ ಅಂತ ಹೇಳ್ತೀವಿ ಅಂದರೆ 4,32,000 ವರ್ಷ. 4,32,000 ವರ್ಷಗಳು ಕಲಿಯುಗ ಅಂತ ಹೇಳಿ ಪ್ರಮಾಣವನ್ನ ಹೇಳ್ತೀವಿ. 4 + 3 7, 7 + 2 9. ಪ್ರತಿ ಯುಗದ ವರ್ಷಗಳನ್ನ ನೀವು ಕೂಡಿದ್ರೂ ಕೂಡ 9 ಬರುತ್ತೆ. 9 ವಿಶಿಷ್ಟವಾದ ಸಂಖ್ಯೆ. ಹಾಗಾಗಿ 9 ತೆಂಗಿನಕಾಯಿಯನ್ನ ಇಟ್ಟು 9 ತೆಂಗಿನಕಾಯಿ ಮಡಿಲನ್ನ ತುಂಬ್ತಾರೆ. ಎಲ್ಲ ಪೂಜೆಗಳ ಅಂತರಾರ್ಥ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಡ, ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡು. ಯಾರು ನಿನ್ನ ಸಹಾಯವನ್ನ ಅಪೇಕ್ಷಿಸಿ, ನಾನು ಹೇಳಿದ್ದೇನಲ್ಲ ಮಂಗಲರಾಜನ ಕತೆ, ವೃದ್ಧೆ ಒಬ್ಳು ಭಿಕ್ಷಾರ್ಥಿಯಾಗಿ ಬರ್ತಾಳೆ, ಅವಳನ್ನ ರಾಜನ 2ನೇ ಹೆಂಡತಿ ತಿರಸ್ಕರಿಸ್ತಾಳೆ, ಆದರೆ ಚಲ್ಲಾದೇವಿ ಪುರಸ್ಕರಿಸ್ತಾಳೆ. ಯಾವ ರೂಪದಲ್ಲಿ ಭಗವಂತ ಬಂದಿರ್ತಾನೆ ಗೊತ್ತಿರೋಲ್ಲ. ಪೂಜೆ ಮಾಡುವಾಗ ಸುಮಗಳು ಎಷ್ಟು ಮುಖ್ಯವೋ ಸುಮನವೂ ಅಷ್ಟೇ ಮುಖ್ಯ. ಸುಮನ ಅಂದ್ರೇನು? ಸು ಅಂದ್ರೆ ಒಳ್ಳೆಯದು, ಮನ ಅಂದ್ರೆ ಮನಸ್ಸು. ಸುಮನದ ಜೊತೆಗೆ ಸುಮವನ್ನ ಇಟ್ಟುಕೊಂಡು ಪೂಜೆ ಮಾಡಿ. ಸುಮ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಹೂಗಳಿಲ್ಲದೆ ಹೋದ್ರೂ ಪರವಾಗಿಲ್ಲ, ಸುಮನ ಇರಬೇಕು. ಭಗವಂತನಿಗೆ ಸುಮನವನ್ನ ಅರ್ಪಿಸ್ಬೇಕು. ಭಗವಂತನಿಗೆ ಹಣ್ಣುಗಳನ್ನ ಅರ್ಪಿಸ್ತೀವಲ್ವಾ, ವಿಧ ವಿಧವಾದ ಹಣ್ಣುಗಳನ್ನ ಅರ್ಪಿಸ್ತೀವಿ. ಆ ವಿಧ ವಿಧವಾದ ಹಣ್ಣುಗಳು ಕೂಡ ನಾವು ಬರೀ ಹಣ್ಣನ್ನ ಅರ್ಪಿಸ್ತಾ ಇದೀವಿ ಅಂತ ತೋರ್ಪಡಿಕೆಗೆ ಅರ್ಪಿಸ್ದೆ ಬಾಳನ್ನೇ ಹಣ್ಣಾಗಿಸಿ ನಿಜವಾದ ಅರ್ಥದಲ್ಲಿ ಭಗವಂತನಿಗೆ ಸಿಹಿಯಾದಂಥ ಹಣ್ಣನ್ನ ನೈವೇದ್ಯ ಕೊಡಬೇಕು. ಬಾಳೆ ಯಾವಾಗ ಹಣ್ಣಾಗತ್ತೆ? ಒಂದು ಮರದಲ್ಲಿ ಹಣ್ಣಾಗಬೇಕಾದ್ರೆ ಅದು ಎಷ್ಟೋ ಋತುಮಾನಗಳನ್ನ ದಾಟಿ ಬಂದಿರಬೇಕು. ಬೇಸಿಗೆಗಾಲ, ಮಳೆಗಾಲ, ಆವಾಗ ಹೂವಾಗುತ್ತೆ, ಕಾಯಾಗತ್ತೆ, ಹಣ್ಣಾಗತ್ತೆ, ಅದಷ್ಟು ದಾಟ್ಕೊಂಡ್ಬಂದಿರಬೇಕು. ಹಾಗೆ ಎಲ್ಲ ಸಂಬಂಧಗಳನ್ನು ನೀವು ಸಹಿಸಿಕೊಂಡಾಗ, ಎಲ್ಲ ಸಂಬಂಧಗಳನ್ನು ನೀವು ಸ್ವಾಗತಿಸಿದಾಗ, ಪ್ರೀತಿಸಿದಾಗ ಮನಸ್ಸು ಹಣ್ಣಾಗತ್ತೆ, ಮಾಗತ್ತೆ. ಆ ಮಾಗಿದಂಥ ಹಣ್ಣನ್ನ ಭಗವಂತನಿಗೆ, ದೇವಿಗೆ ಅರ್ಪಿಸ್ಬೇಕು. ಅವಳು ಹೇಳಿ ಕೇಳಿ ಮಹಾಲಕ್ಷ್ಮಿ. ಎಲ್ಲ ವೀಕ್ಷಕರು ಒಂದನ್ನ ಗಮನಿಸಬೇಕು, ಮಹಾಲಕ್ಷ್ಮಿಯ ಆಶೀರ್ವಾದವಿಲ್ಲದೆ ವಿಷ್ಣುವಿನ ಆಶೀರ್ವಾದ ಅಸಾಧ್ಯ.
ಮಹಾಲಕ್ಷ್ಮಿ ಕೃಪಾ ಕಟಾಕ್ಷದಿಂದ ಮಾತ್ರ ನಾವು ವಿಷ್ಣು ಸಾಯುಜ್ಯವನ್ನು ಪಡಿತೀವಿ, ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಹಾಗಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾ ನಿಜವಾದ ಅರ್ಥದಲ್ಲಿ ಅರಿಶಿನ ಕುಂಕುಮ ಮುತ್ತೈದೆಯರಾಗಿ ನಿಜವಾದ ಅರ್ಥದಲ್ಲಿ ಗಂಡನಿಗೆ ಒಳ್ಳೆಯದನ್ನು ಬಯಸ್ತಾ, ಅವರ ಹಿತವನ್ನು ನಾವು ಬಯಸ್ತಾ, ಸುಮನದ ಜೊತೆಗೆ ಪೂಜೆ ಮಾಡ್ತಾ, ಒಳ್ಳೆ ಫಲಗಳನ್ನು ಮನಸ್ಸಿನ ಜೊತೆಗೆ ಭಗವಂತನಿಗೆ ಅರ್ಪಿಸ್ತಾ ನಾವು ಪೂಜೆನ ಮಾಡಬೇಕು. ಓಕೆ. ಇನ್ನು ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಅಥವಾ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾರೆ. ಕೆಲವ್ರ ಮನೆಯಲ್ಲಿ ಈ ಸಂಪ್ರದಾಯ ಇರಲ್ಲ, ವರಮಹಾಲಕ್ಷ್ಮಿಯನ್ನು ಕೂರಿಸುವಂಥ ಸಂಪ್ರದಾಯ ಇರಲ್ಲ. ಸೊ ನಮ್ಮ ಮನೆಯವ್ರು ಯಾರೋ ಪಕ್ಕದ ಮನೆಯವ್ರು ಕೂರಿಸಿದ್ರು ಅಂತನೋ, ಅಥವಾ ಇನ್ಸ್ಪೈರ್ ಆಗಿ, ಅಥವಾ ಮಹಾಲಕ್ಷ್ಮಿನ ನಮ್ಮ ಮನೇಲಿ ಕೂರಿಸೋದ್ರಿಂದ ನಮಗೂ ವೃದ್ಧಿ ಆಗುತ್ತೆ ಅನ್ನೋ ಒಂದು ಇನ್ಸ್ಪಿರೇಷನಲ್ಲಿ ಕೂರಿಸೋದು ಏನಾದರೂ ತಪ್ಪಾಗತ್ತಾ? ಪೂಜೆಗೆ ಯಾವುದೇ ನಿಷಿದ್ಧವಿಲ್ಲ, ಕೂರಿಸಬಾರ್ದು ಮಾಡಬಾರ್ದು ಅನ್ನೋ ನಿಷಿದ್ಧ ಇಲ್ಲ. ಹೇಳಿದ್ನಲ್ಲ, ಪೂಜೆ ಮತ್ತೆ ವ್ರತ ಎರಡಕ್ಕೂ ವ್ಯತ್ಯಾಸ ಇದೆ. ಪೂಜೆ ನೀವು ಮಾಡಬಹುದು, ವ್ರತ ಹಾಗಲ್ಲ. ವ್ರತ ಬಂದಿರಬೇಕು. ವ್ರತಕ್ಕೆ ನೀವು ಕಂಕಣ ಕಟ್ಕೊಂಡು ಕಟಿಬದ್ಧರಾಗಿ ವ್ರತವನ್ನು ಮಾಡಬೇಕು. ನಾನು ಈ ಜವಾಬ್ದಾರಿಯನ್ನು ಹೊತ್ತಿದ್ದೀನಿ, ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ. ಪೂಜೆಗೆ ಹಾಗಲ್ಲ, ನೀವು ಯಾರು ಬೇಕು. ಆದರೆ ಆಡಂಬರಕ್ಕೋಸ್ಕರ ಮಾಡಬೇಡಿ, ಆತ್ಮಪೂರ್ವಕವಾಗಿ ಪೂಜೆ ಮಾಡಿ. ನೀವು ಮಹಾಲಕ್ಷ್ಮಿಯನ್ನು ಕೂರಿಸ್ತೀರಾ, ಕೂರಿಸಿ ಆರಾಧನೆ ಮಾಡಿ, ಅಷ್ಟಲಕ್ಷ್ಮಿಯರ ಆರಾಧನೆಯನ್ನು ಮಾಡಿ. ಮಹಾಲಕ್ಷ್ಮಿ ಸಂತುಷ್ಟಳಾಗ್ತಾಳೆ. ಹೇಳಿ ಕೇಳಿ ಆಕೆ ವರಮಹಾಲಕ್ಷ್ಮಿ. ವರವನ್ನು ನೀಡೋದಕ್ಕೆ ಅಂತಲೇ ಶ್ರಾವಣ ಮಾಸದ 2ನೇ ಶುಕ್ರವಾರ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ವರವನ್ನು ಪಡೀಲಿಕ್ಕೆ ಅಂತಲೇ ಮಹಾಲಕ್ಷ್ಮಿ ಕೂಡ ವರವನ್ನು ಕೊಡೋದಕ್ಕೆ ನಿಜವಾದ ಭಕ್ತರಿಗೆ ಆಕೆ ಕೂಡ ಉತ್ಸುಕಳಾಗಿರ್ತಾಳೆ. ಇದನ್ನೇ ಧರ್ಮದಲ್ಲಿ ಉಲ್ಲೇಖಿಸ್ತಾರೆ. ಯಾರು ನಿಜ ಭಕ್ತಿಯಿಂದ ನನ್ನನ್ನು ಪೂಜಿಸ್ತಾರೋ ಅವರಿಗೆ ನಾನು ಸಂಪೂರ್ಣವಾಗಿ ಅನುಗ್ರಹಿಸ್ತೀನಿ ಅಂತ ಹೇಳಿ. ಇನ್ನೊಂದು ಅನುಮಾನ ಇದೆ. ಈಗ ಕೆಲವರು ಋತುಮತಿ ಆಗಿಬಿಡ್ತಾರೆ ಅಥವಾ ರಜಸ್ವಲೆಯಾಗಿಬಿಡ್ತಾರೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಆಕೆ ಮನೆಯ ಒಂದು ಸ್ತ್ರೀ, ವ್ರತ ಇರುತ್ತೆ ಆಕೆಗೆ, ಆಕೆ ಕಟಿಬದ್ಧಳಾಗಿರ್ತಾಳೆ, ಆದರೂ ಕೂಡ ಆಕೆಗೆ ರಜ ದಿನ ಇರೋದ್ರಿಂದ ಆಕೆ ಋತುಮತಿ ಆಗಿಬಿಡ್ತಾಳೆ ಅಥವಾ ರಜಸ್ವಲೆ ಆಗಿಬಿಡ್ತಾಳೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅದಕ್ಕೆ ಆಪದ್ಧರ್ಮದಲ್ಲಿ ಹೇಳ್ತಾರೆ, ಮುಂದಿನ ಶುಕ್ರವಾರ ಮಾಡಿ, ಶ್ರಾವಣ ಮಾಸದ 3ನೇ ಶುಕ್ರವಾರ ವ್ರತವನ್ನು ಮತ್ತೆ ಮಾಡಿ, ಅದಕ್ಕೆ ಅವಕಾಶ ಇದೆ. ಪೂಜೆಯನ್ನು ಮಾಡ್ತೀರಾ ಮಾಡಿ, ಶ್ರಾವಣ ಮಾಸದ ಅಷ್ಟು ಶುಕ್ರವಾರ ಪೂಜೆಯನ್ನು ಮಾಡ್ತೀರಾ, ಬಹಳ ಒಳ್ಳೆಯದು ಮಾಡಿ. ಧರ್ಮಕ್ಕೆ 2 ಕಣ್ಣುಗಳು, ಒಂದು ಸದಾಚಾರ, ಇನ್ನೊಂದು ಸಂಪ್ರದಾಯ. ಇದು ಧರ್ಮದ 2 ಕಣ್ಣುಗಳು. ಒಳ್ಳೆಯ ಆಚಾರವನ್ನು ಮಾಡ್ತಾ ಸಂಪ್ರದಾಯ ಆಚರಣೆಯನ್ನು ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ. ಹಾಗೆ ಸಂಸ್ಕೃತದಲ್ಲಿ ನಮ್ಮಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ಶಾಸ್ತ್ರಗಳು, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ, ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಃ ಕಿಂ ಕರಿಷ್ಯತಿ. ಯಾರಿಗೆ ಸ್ವಯಂ ಪ್ರಜ್ಞೆ ಇಲ್ವೋ ನಾನೇನು ಮಾಡ್ತಿದ್ದೀನಿ ಅಂತ, ಯಾರು ಭಕ್ತಿಪೂರ್ವಕವಾಗಿ ಮಾಡಲ್ವೋ, ಆಡಂಬರಕ್ಕೋಸ್ಕರ ಮಾಡ್ತಾರೋ, ಅಂಥವರಿಗೆ ಶಾಸ್ತ್ರದಿಂದ ಏನು ಉಪಯೋಗ? ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ, ಲೋಚನಾಭ್ಯಾಂ ವಿಹೀನಸ್ಯ, ಕಣ್ಣೇ ಇಲ್ಲದೆ ಇದ್ದವನಿಗೆ ದರ್ಪಣಃ ಕಿಂ ಕರಿಷ್ಯತಿ, ಕನ್ನಡಿಯಿಂದ ಏನು ಉಪಯೋಗ? ಏನು ಮಾಡಕ್ಕೆ ಸಾಧ್ಯ ಕನ್ನಡಿ? ಹಾಗೆ ನಾವೇನನ್ನ ಮಾಡ್ತಾ ಇದ್ದೀವಿ, ಇದರ ಉದ್ದೇಶವೇನು, ಅಂತರಾರ್ಥ ಏನು? ಲಕ್ಷ್ಮೀ ಪೂಜೆಯ ಮುಖ್ಯ ಉದ್ದೇಶವೇ ಅಭಿವೃದ್ಧಿಯಾಗಲಿ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡೋದು. ಪತಿಗೆ ಒಳ್ಳೆಯದಾಗಲಿ, ಅವರ ಆಯುಷ್ಯು ಹೆಚ್ಚಿಗೆ ಆಗಲಿ, ಮನೆಯಲ್ಲಿ ಅಭಿವೃದ್ಧಿಯಾಗಲಿ ಅಂತ ಹೇಳಿ, ಅಷ್ಟಲಕ್ಷ್ಮಿಯರು ಮನೆಯಲ್ಲಿ ನೆಲೆಸಲಿ, ಅಂಥ ವರವನ್ನು ಕೊಡಲಿ ಅಂತ ವರಮಹಾಲಕ್ಷ್ಮಿ ಪೂಜೆಯನ್ನು ಅಂತರಾರ್ಥದಲ್ಲಿ ಮಾಡೋದು. ಇದರ ನಿಜವಾದ ಅರ್ಥವನ್ನು ತಿಳ್ಕೊಂಡು ಪೂಜೆ ಮಾಡೋದ್ರಿಂದ ಅಭಿವೃದ್ಧಿ ಇದೆ. ಓಕೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಇದರ ಹಿನ್ನೆಲೆ ಹೇಗಿರುತ್ತೆ, ಹಾಗೆ ಪೂಜಾ ವಿಧಾನಗಳು ಯಾವ ರೀತಿಯಾಗಿರುತ್ತೆ, ಸುಮಂಗಲಿಯರನ್ನು ಕರೆದು ಕುಂಕುಮ ಅರಿಶಿನವನ್ನು ಕೊಡ್ತೀವಿ, ಯಾಕೆ, ಇದರ ಹಿನ್ನೆಲೆ ಹೇಗಿರುತ್ತೆ, ಸಂಪ್ರದಾಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇಲ್ಲ ಅಂದರೂ ಕೂಡ ನಾವು ಮಾಡಬಹುದಾ ಮಾಡಬಾರ್ದಾ, ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇನ್ನು ಒಮ್ಮೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಮಧ್ಯದಲ್ಲಿ ಅದನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ, ಹೌದಾ? ಯಾವುದೇ ಪೂಜೆಗಳಾದರೂ ಅಷ್ಟೇ. ಪೂಜೆಗಳು ಅಂತಕ್ಕಂಥದ್ದು ಮಾಡೋದೇ ಮನಸ್ಸಿನ ಶುದ್ಧಿಗಾಗಿ. ಈಗ ವ್ಯಾಯಾಮ, ಜಿಮ್ಮಿಗೆ ಹೋಗ್ತೀರಿ, ಇವತ್ತಿನ ಕಾಲದಲ್ಲಿ ನಾವು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ನಿಲ್ಲಿಸಿದ್ರೆ ನಾವು ಮಾಡಿದಂತಹ ಉದ್ದೇಶ ಪೂರ್ತಿಯಾಗಲ್ಲ, ಪೂರ್ಣವಾಗಲ್ಲ. ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದೇ ವರವನ್ನು ಬೇಡಲಿಕ್ಕೋಸ್ಕರವಾಗಿ. ಹಾಗಾಗಿ ಮಧ್ಯದಲ್ಲಿ ಅದನ್ನು ನಿಲ್ಲಿಸಬಾರದು ಅಂತ ಹೇಳ್ತಾರೆ. ಇನ್ನು ವ್ರತಕ್ಕಂತೂ ನಾನು ನಿಮಗೆ ಹೇಳಿದೆ, ಅದು ತಲತಲಾಂತರದಿಂದವಾಗಿ ಬಂದಿರತ್ತೆ. 2ನೇ ಶುಕ್ರವಾರ ಆಗದೇ ಇದ್ದ ಪಕ್ಷದಲ್ಲಿ ಏನಾದರೂ ತೊಂದರೆ ಆಯಿತು, ಮಡಿ ಮೈಲಿಗೆ ಏನಾದರೂ ತೊಂದರೆ ಆಯಿತು, ಇನ್ನೊಂದು ಹೇಳ್ಬಿಡ್ತೀನಿ. ಇದೊಂದು ಬಹಳ ಒಂದು ವಿಶಿಷ್ಟವಾದದ್ದು. ಮಡಿ ಅಂತ ಹೇಳಿದರೆ ಏನು, ಮೈಲಿಗೆ ಅಂತ ಹೇಳಿದರೆ ಏನು? ಮಡಿ ಅಂತ ಹೇಳಿದರೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಶುಭ್ರತೆ.
ಬರೀ ಮನೆಯ ಶುಭ್ರತೆ, ದೇಹದ ಶುಭ್ರತೆ ಅಲ್ಲ, ಮನಸ್ಸಿನ ಶುಭ್ರತೆಯೂ ಸೇರಿದೆ. ನಾವು ವ್ರತಕತೆಯನ್ನು ಮಾಡುವಾಗ ಯಾರಿಗೋ ಬೈಕೊಳ್ಳೋದು, ಅವರಿಗಿಂತ ಚೆನ್ನಾಗಿರೋ ಸೀರೆ ನಾನು ಉಟ್ಕೋತೀನಿ, ಅವರಿಗಿಂತ ಚೆನ್ನಾಗಿರುವಂಥ ಒಡವೆಗಳನ್ನು ಹಾಕೋತೀನಿ, ಅವರಿಗೆ ಹೊಟ್ಟೆ ಕಿಚ್ಚು ಬರೋ ರೀತಿಯಲ್ಲಿ ನಾನು ಅಲಂಕಾರವನ್ನು ಮಾಡ್ತೀನಿ, ಇಲ್ಲ, ಅದು ಮೈಲಿಗೆ. ಆ ರೀತಿಯಾದಂಥ ಆಲೋಚನೆಯೇ ಮೈಲಿಗೆ. ಮಡಿ ಅಂದರೆ ಏನು? ಏನು ನನಗೆ ಲಭ್ಯವಿದೆಯೋ ಆ ಸಾಮಗ್ರಿಗಳಲ್ಲಿ ಮನಸ್ಸೋ ಇಚ್ಛೆಯಾಗಿ ಭಗವಂತನಿಗೆ ಸಂತೃಪ್ತಿಯಾಗುವ ರೀತಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅನ್ನುವಂಥ ಸಂಕಲ್ಪವೇ ಮಡಿ, ಶುಭ್ರತೆಯೇ ಮಡಿ. ಇದನ್ನೇ ಪ್ರತಿ ಧರ್ಮಗಳು, ಪ್ರತಿ ವೇದಗಳು ಹೇಳೋದು. ಢಾಂಬಿಕ ಮಡಿಗೆ ಯಾವ ದೇವರು ಒಲಿಯೋಲ್ಲ. ಮಾನಸಿಕವಾಗಿ ಜೊತೆಗೆ ಶುಭ್ರತೆಯಿಂದ ಮಾನಸಿಕ ಮಡಿಯನ್ನು ಪಾಲಿಸ್ತಾ ನೀವು ಪೂಜೆ ಮಾಡಬೇಕು. ಸೊ ಪೂಜೆಯನ್ನು ಆ ರೀತಿ ಮಾಡೋದ್ರಿಂದ, ಜೊತೆಗೆ ಮಧ್ಯದಲ್ಲೇ ಪೂಜೆಯನ್ನು ನಿಲ್ಲಿಸಬಾರ್ದು, ಅದನ್ನು ಕಂಪ್ಲೀಟಾಗಿ ಮಾಡಿ ಮುಗಿಸ್ಕೋತಾ ಪ್ರತಿ ವರ್ಷವೂ ಹೋಗ್ತಾ ಇರಬೇಕು. ಯಾಕಂದರೆ ಅವಕಾಶಗಳಿದೆ. 2ನೇ ಶುಕ್ರವಾರ ಮಾಡೋಕ್ಕಾಗಲಿಲ್ಲ, 3ನೇ ಶುಕ್ರವಾರ ಮಾಡಿ, ತೊಂದರೆ ಇಲ್ಲ. ಪ್ರತಿ ಶುಕ್ರವಾರವೂ ಮಾಡ್ತೀವಿ ನಾವು, ನಮಗೆ ಲಕ್ಷ್ಮೀ ಪೂಜೆ ಮಾಡೋದ್ರಲ್ಲಿ ಸಂತೋಷ ಇದೆ, ಮಾಡಿ. ಪೂಜೆ ಮಾಡಲಿಕ್ಕೆ ಯಾವ ಅಡ್ಡಿನೂ ಇಲ್ಲ, ಆದರೆ ವ್ರತಕ್ಕೆ ನಿಯಮ ಇದೆ, ಇಂಥ ವಾರವೇ ಅಂತ ಹೇಳಿ. ಇನ್ನು ಕೊನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಒಂದಷ್ಟು ಟಿಪ್ಸ್ ಅಂತ ಕೊಡೋದಾದ್ರೆ ಯಾವ ರೀತಿಯಾಗಿ ಕೊಡ್ತೀರಾ ಅಂತ? ಮೊದಲನೇದಾಗಿ ಶುಭ್ರತೆಗೆ ಆದ್ಯತೆಯನ್ನು ಕೊಡಿ. ಮನೆಯಲ್ಲಿ ಎಲ್ಲರ ಮನಸ್ಸುಗಳು ಹರ್ಷೋಲ್ಲಾಸವಾಗಿರಬೇಕು ಅನ್ನೋದಕ್ಕೆ ಆದ್ಯತೆಯನ್ನು ಕೊಟ್ಟು ಮಹಾಲಕ್ಷ್ಮಿಯನ್ನು ಕೂರಿಸಿ ಅಲಂಕರಿಸಿ. ಯಾಕಂದರೆ ಆಕೆ ವಿಷ್ಣುವಿನ ಪತ್ನಿ, ವಿಷ್ಣು ಅಲಂಕಾರ ಪ್ರಿಯ. ವಿಷ್ಣುವಿನ ಪತ್ನಿಗೂ ಕೂಡ ನಿಮ್ಮ ಹತ್ರ ಏನೇನೆಲ್ಲ ಇದೆ ಅದನ್ನೇ ಆಕೆಗೆ ತೊಡಿಸಿ ಅಲಂಕಾರ ಮಾಡಿ. ನೀವು ಕೂಡ ಶುಭ್ರವಾಗಿ ಒಳ್ಳೆ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ, ನಿಜವಾದ ಅರ್ಥದಲ್ಲಿ ಮಡಿಯಾಗಿ, ಅಂದರೆ ಮಾನಸಿಕವಾಗಿ ಮಡಿಯಾಗಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ, ಮನೆಗೆ ಬಂದಂತಹ ಅತಿಥಿಗಳನ್ನು ದೇವರ ರೂಪದಲ್ಲಿ ಕಾಣ್ತಾ, ಮನೆಯಲ್ಲಿರುವಂಥ ಹಿರಿಯರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ, ಅವರಿಗೆ ಬೇಕು ಬೇಡಗಳನ್ನು ಪೂರೈಸ್ತಾ, ಇರುವಂಥ ಮಕ್ಕಳ ಲಾಲನೆ ಪಾಲನೆಯನ್ನು ಮಾಡ್ತಾ ನಿಜವಾದ ಅರ್ಥದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಮಾಡಬೇಕು. ಆ ರೀತಿಯಾದಂಥ ನಿಜವಾದ ಅರ್ಥದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿ, ನಾನು ಹೇಳಿದಂತಹ ಸಮಯದಲ್ಲಿ ಯಾವ ಸಮಯ ಲಗ್ನಗಳನ್ನು ಹೇಳಿದೆನಲ್ಲ ಆ ಲಗ್ನಗಳಲ್ಲಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿ, ಜೊತೆಗೆ ಒಳ್ಳೆ ಖುಷಿಯಾದಂತಹ ಸಂಭ್ರಮಯುತವಾದಂತಹ ಸಂತೃಪ್ತಿಯಾದಂತಹ ದಿನವನ್ನು ಆಗಿ ನೀವು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿದಲ್ಲಿ ಖಂಡಿತವಾಗಿಯೂ ಆ ವರಮಹಾಲಕ್ಷ್ಮಿ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ತಾಳೆ. ಆಕೆ ಭಕ್ತರಿಗೆ ವರ ಕೊಡೋದಕ್ಕಾಗಿಯೇ ಇರತಕ್ಕಂತಹ ದೇವಿ. ಸಾಧಾರಣವಾಗಿ ದೇವಿಯರೇ ಮಾತೃಹೃದಯದವರು. ಅದರಲ್ಲೂ ಲಕ್ಷ್ಮೀ ದೇವಿ ಸಂಪತ್ತನ್ನು, ಅಷ್ಟ ಐಶ್ವರ್ಯಗಳನ್ನು ಕರುಣಿಸ್ತಕ್ಕಂಥವಳು. ಅವಳು ಎಲ್ಲ ಕ್ಷೇತ್ರದಲ್ಲಿ, ಲಕ್ಷ್ಮೀ ಒಲಿದ್ರೆ ಪ್ರತಿ ಕ್ಷೇತ್ರದಲ್ಲೂ ವಿಜಯ ನಿಮ್ಮದೇ. ಅಂತಹ ಲಕ್ಷ್ಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ನಿಜವಾದ ಸುಮನವನ್ನು ಅರ್ಪಣೆ ಮಾಡ್ತಾ, ನಿಜವಾದ ರೀತಿಯಲ್ಲಿ ಮನಸ್ಸನ್ನು ಪಕ್ವವಾದಂಥ ಮಾಗಿದಂಥ ಹಣ್ಣಾಗಿ ಭಗವಂತನಿಗೆ ನೈವೇದ್ಯವನ್ನು ಕೊಡ್ತಾ, ದೇವಿಗೆ ನೈವೇದ್ಯವನ್ನು ಕೊಡ್ತಾ, ನಿಜವಾದ ಅರ್ಥದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋಣ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಜ ಅರ್ಥದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಆ ವರಮಹಾಲಕ್ಷ್ಮಿಯ ಕೃಪೆಗೆ, ಆಕೆಯ ಕೃಪಾ ಕಟಾಕ್ಷಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು, ಆಚರಣೆ ಯಾವ ರೀತಿ ಆಗಿರಬೇಕಾಗುತ್ತೆ, ಅದರಿಂದ ಫಲಾನುಫಲಗಳು ಯಾವ ರೀತಿ ಲಭಿಸುತ್ತೆ, ಇದರ ಹಿನ್ನೆಲೆ ಹೇಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು. ಲಕ್ಷ್ಮೀ ಮಹಾಲಕ್ಷ್ಮಿ.